व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः। नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭಗವಂತನ ಒಂದು ವಿಶಿಷ್ಟವಾದ ಅವತಾರ ಪರಶುರಾಮ ಅವತಾರ. ಮುಂದೆ ಬರುವ ಮಾಸದಲ್ಲಿ ಶುದ್ಧ ತದಿಗೆಯಂದು ಪರಶುರಾಮರ ಆರಾಧನೆ ಜಯಂತಿ ಇರಲಾಗಿ, ಹಾಗಾಗಿ ಮೊದಲಿಗೆ ಅವನ ಚಿಂತನೆಯನ್ನು ನಾವು ನಡೆಸಿ ಅದರ ಬಗ್ಗೆ ಬೇಕಾದ ಮಾಹಿತಿಗಳನ್ನು ಕಲೆ ಹಾಕಿ 4 ಜನರಿಗೆ ಅದನ್ನು ಮುಂಚಿತವಾಗಿ ತಿಳಿಸಿ ಅದನ್ನು ನೇರ್ಪುಗೊಳಿಸಲೋಸ್ಕರ ನಾವು ಅಡ್ವಾನ್ಸ್ ಆಗಿ ಚಿಂತನೆಯನ್ನು ಆರಂಭಿಸುವುದು. ಹಾಗಾಗಿ ಪರಶುರಾಮನ ಒಡ್ಡೋಲಗ ಕಳೆದ ಬಾರಿ ರಾಮನ ಬಗ್ಗೆ ನಾವು ನೋಡಿದ್ದೇವೆ. ಯಾವ ಸಿಚುವೇಷನ್ನಲ್ಲಿ ಗ್ರಹಗತಿಯಲ್ಲಿ ರಾಮಚಂದ್ರ ಆವಿರ್ಭಾವ ಮಾಡಿದ ಅಂತ. ಪರಶುರಾಮನ ಬಗ್ಗೆ ಈ ಮಾತು ಬಹಳ ವಿಶಿಷ್ಟವಾಗಿ ಅನಿಸಿದೆ. ಕಳೆದ ಬಾರಿ ನಾನು ಅದನ್ನು ಕುಂಡಲಿಯನ್ನು ಹಾಕಿ ತೋರಿಸಿದ್ದೆ. ಈ ಸರ್ತಿ ಕುಂಡಲಿ ರಚನೆ ಮಾಡಿಕೊಂಡು ಬಂದಿಲ್ಲ. ಸ್ವಚ್ಛಗೈಹಿ ಷಡ್ಗ್ರಹೈರ್ಯುಕ್ತೆ ಮಿಥುನೇ ರಾಹು ಸಂಸ್ಥಿತೆ. ಮಿಥುನದಲ್ಲಿ ರಾಹು ಇದ್ದಾನೆ ಅಂದರೆ ತದ್ವಿರುದ್ಧವಾಗಿ ಧನುಸ್ಸು ರಾಶಿಯಲ್ಲಿ ಕೇತು ಬರಬೇಕು. ಇಂತಹ ಸಂಗತಿಯಲ್ಲಿ 6 ಗ್ರಹಗಳನ್ನು ಸಹ ಉಚ್ಚರಾಶಿಯಲ್ಲಿ ಕುಳ್ಳಿರಿಸಿದ ಹೊತ್ತು ಪರಶುರಾಮ ಬರಬೇಕಾದರೆ ವೈಶಾಖಸ್ಯ ಸಿತೆ ಪಕ್ಷೆ ತೃತೀಯಾಯಾಮ್ ಅಂದು ಇದ್ದ ನಕ್ಷತ್ರ ರಾಮನದ್ದೆ ಪುನರ್ವಸೌ ನಿಶಾಯಾಮ್ ಪ್ರಥಮೇಯಾಮೆ. ಸೂರ್ಯ ಕಂತಿದ ಬಳಿಕದ ಅವತಾರ ಪರಶುರಾಮನದ್ದು. ನರಸಿಂಹನ ಹಾಗೆ ನರಸಿಂಹ ಸಂಜೆ ಹೊತ್ತಿನಲ್ಲಿ ಸೂರ್ಯ ಇದ್ದ, ಇವ ಸೂರ್ಯ ಕಂತಿದ್ದ. ಹಾಗಾಗಿ ಮೊದಲ ಯಾಮದಲ್ಲಿ ರಾತ್ರಿಯಲ್ಲಿ ರಾಮಾಖ್ಯ ಸಮಯ ಹರಿಹಿ ರೇಣುಕಾಯಾಸ್ತು ಯೋ ಗರ್ಭಾತ್ ಅವತೀರ್ಣ ಹರಿಸ್ವಯಂ. ಕಂದಪುರಾಣ ಹೇಳುವಾಗ ಎಷ್ಟೋ ಜನರು ಪರಶುರಾಮನನ್ನು ಆವೇಶವತಾರ ಮಾತ್ರ ಅಂತ ಹೇಳುತ್ತಾರೆ. ಅದಕ್ಕಾಗಿ ನಾನು ಕೆಲವು ಪ್ರಮಾಣಗಳ ಕೆಲವು ಗೆರೆಗಳನ್ನು ಸ್ಪೆಷಲ್ ಆಗಿ ತಂದು ಹಾಕುವುದು. ಭಗವಂತನೇ ಎಷ್ಟರ ಮಟ್ಟಿಗೆ ಕೃಷ್ಣನು ಪೂರ್ಣನೋ ಅಷ್ಟೇ ಮಟ್ಟಿಗೆ ರಾಮನು ಸಹ ಪೂರ್ಣನಾಗಿಯೇ ಬಂದವ ಪರಶುರಾಮನು. ಹಾಗಾಗಿ ಪರಶುರಾಮನ ಬಗ್ಗೆ ಪೂರ್ಣ ಇಲ್ಲ, ಆತನು ಆವೇಶ ಮಾತ್ರ ದೇವರದ್ದು ಅನ್ನುವ ನೆಲೆಯಲ್ಲಿ ಅವತಾರಗಳ ಬಗ್ಗೆ ಚಿಂತನೆಯಲ್ಲಿ ಕೊಡ್ತಾರೆ. ಕೆಲವರು ಕೃಷ್ಣನೊಬ್ಬನೇ ಪೂರ್ಣ ಅಂತ ಹೇಳುವವರು ಇದ್ದಾರೆ. ಅದು ವಾದ ಬಿದ್ದು ಹೋಗ್ತದೆ, ಪ್ರಯೋಜನ ಇಲ್ಲದ್ದು. ಆದರೆ ಪರಶುರಾಮನ ಬಗ್ಗೆ ಅವನ ಆಟಾಟೋಪಗಳನ್ನು ನೋಡಿದಾಗ ಅದು ಪೂರ್ಣವಾದ ಭಗವಂತನ ಸ್ವರೂಪಭೂತವಾದ ಅವತಾರ ಅಲ್ಲ ಅಂತ, ಅಂಶಾವತಾರ ಅಂತ ಆ ಶಬ್ದದಲ್ಲಿ ಹೇಳ್ತಾರೆ. ಆವೇಶಾವತಾರ, ಅಂಶಾವತಾರ ಅಂತ. ಉದಾಹರಣೆಗೆ ಬಲರಾಮ ಸ್ವಚ್ಛವಾದ ಭಗವಂತನ ಪೂರ್ಣಾವತಾರ ಅಲ್ಲ, ಅವನ ಆವೇಶಾವತಾರ. ಅಂದರೆ ಏನರ್ಥ? ಅದು ದೇವರು ಅಲ್ಲ ಅಂತ ಅರ್ಥ. ಆವೇಶಾವತಾರ, ಅಂಶಾವತಾರ, ಅಪೂರ್ಣಾವತಾರ ಅಂದರೆ ದೇವರು ಅಲ್ಲ ಅಂತ ಅರ್ಥ. ದೇವರು ಅಲ್ಲ ಅಂದರೆ ಜೀವ ಅಂತ ಅರ್ಥ. ಜೀವ ಮತ್ತು ದೇವರು ಇದೆರಡು ದೊಡ್ಡ ಸಂಗತಿ ಚಿದಂಶಗಳಲ್ಲಿ. ಅದರಲ್ಲಿ ಒಬ್ಬನೇ ದೇವರು, ಏಕೋ ದೇವ, ಸರ್ವಭೂತೇಷು ಗೂಢ.
ಎಲ್ಲ ಜೀವರಲ್ಲಿ ಇದ್ದಾನೆ ಅಂತ. ಸಕಲ ಜೀವರಲ್ಲಿ ಇರುವವ ಒಬ್ಬ ದೇವರು. ಹಾಗಾಗಿ ಒಬ್ಬ ಜೀವ ಎಲ್ಲ ಕಡೆ ಇರುವುದಿಲ್ಲ, ಆದರೆ ದೇವರು ಎಲ್ಲ ಕಡೆ ಇದ್ದ. ಇಷ್ಟೇ ವಿಷಯ. ಹಾಗಾಗಿ ಇಂತಹ ನೆಲೆಯಲ್ಲಿ ನೋಡಿಕೊಂಡಾಗ ಪರಶುರಾಮ ಅವನು ಜೀವ ಅಲ್ಲ, ಬಲರಾಮ ಅವ ಜೀವ ಇದ್ದಾನೆ, ಅವನು ಶೇಷನು ಇದ್ದಾನೆ, ಅವನು ಧರಣೀಧರನಿದ್ದಾನೆ, ಅವನು ಲಕ್ಷ್ಮಣನಾಗಿ ಪಾತ್ರವನ್ನು ವಹಿಸಿದ್ದಾನೆ. ಹೀಗಾಗಿ ಈ ಕೆಲವು ಆವೇಶಗಳು ಅವತಾರಗಳ ಜೊತೆಯಲ್ಲಿ ನೋಡಿಕೊಂಡಾಗ ಹೇಳುವಾಗ ಲೆಕ್ಕಾಚಾರ ಮಾಡಿದಾಗ ರಾಮೋ ರಾಮಶ್ಚ ರಾಮಶ್ಚ ಅಂತ ಹೇಳಿಕೊಂಡು ಬಲರಾಮನನ್ನು ಸಹ ಯಾದಿಯಲ್ಲಿ ಸೇರಿಸಿದವರುಂಟು. ಪರಶುರಾಮ, ಕೋದಂಡರಾಮ, ಬಲರಾಮ ಅಂತ. ಅದಲ್ಲ ಅಂತ ಹೇಳಲಿಕ್ಕೋಸ್ಕರ ನಾನು ಪರಶುರಾಮನನ್ನು ಬಿಡುವುದೂ ಅಲ್ಲ, ಬಲರಾಮನನ್ನು ಹಿಡಿಯುವುದೂ ಅಲ್ಲ. ಈ ರೀತಿಯಾಗಿ ರಾಮನ ಬಗ್ಗೆ ಅವತಾರದಲ್ಲಿ ಮಾತುಗಳನ್ನು ನೋಡುವಾಗ ಎರಡೆರಡು ಬಾರಿ ರಾಮಾಖ್ಯ ಸಮಯೇ ಹರಿಹಿ ಹೇಳ್ತಾ ರೇಣುಕಾಯಾಸ್ತಿಯೋ ಗರ್ಭಾದ ಅವತೀರ್ಣ ಹರಿಹಿ ಸ್ವಯಂ ಸ್ವಯಂ ಶಬ್ದದ ವಿಶೇಷ ಪೂರ್ಣಾವತಾರನಿದ್ದಾನೆ ಅಂತ. ಪರಶುರಾಮ ಬಂದ ಕಳೆದ ಬಾರಿ ರಾಮನ ವಂಶಾವಳಿ ಕೊಡಲಿಲ್ಲ ನಾನು, ಅಂದರೆ ಎಲ್ಲ ಒಂದೊಂದು ಪ್ರಕಾರ ಇರಲಿ ಅಂತ, ಹಾಗೆ ಒಂದೇ ನಮೂನೆಯೇನು ಅಂತ. ಹಾಗಾಗಿ ಇಲ್ಲಿ ಪರಶುರಾಮ ಬರುವುದು ಎಲ್ಲಿಂದ ಅಂತ ನೋಡಲಿಕ್ಕೋಸ್ಕರ ಒಂದು ಮುಖ. ಇನ್ನೊಂದು ಪರಶುರಾಮನ ಅವತಾರ ಯಾವತ್ತೂ ಆದದ್ದು ಅಂತ ಹೇಳಲಿಕ್ಕೆ ಪ್ರಧಾನವಾದ ಒಂದು ಗೆರೆ ಮತ್ಸ್ಯಪುರಾಣದ್ದು. ಏಕೋನವಿಂಶ್ಯಾಂ ತ್ರೇತಾಯಾಂ ಸರ್ವಕ್ಷತ್ರಾಂತಕೃತ್ ವಿಭು ಜಾಮದಗ್ನಿಯ ಅವತೀರ್ಣ ಅಂತ ಮಾತು. ಜಮದಗ್ನಿಯ ಮಗನಾಗಿ ಪರಶುರಾಮ ಬಂದದ್ದು ತ್ರೇತಾಯುಗದಲ್ಲಿ. ತ್ರೇತಾ ದ್ವಾಪರಯೋಸ್ಸಂಧವು ಅಂತ ಮುಂದಿನ ಮಾತುಗಳುಂಟು. ತ್ರೇತಾಯುಗ ಮುಗಿದಿದೆ, ಮುಗಿತಾ ಇದೆ, ದ್ವಾಪರಯುಗ ಬರಲಿಕ್ಕಿದೆ ಅಂತ. ಅಂದರೆ ತ್ರೇತೆಯ ಆರಂಭದಲ್ಲೆಲ್ಲ ಕಡೆಯಲ್ಲಿ ಅಂತ. ಕೃಷ್ಣಾವತಾರ ಹೇಗೆ ದ್ವಾಪರಾವಸಾನದಲ್ಲಿ, ದ್ವಾಪರದ ಕಡೆಯಲ್ಲಿ, ಕಲಿಯುಗದ ಹತ್ತಿರದಲ್ಲಿ. ದ್ವಾಪರ ಭಾರಿ ಉದ್ದ ಇದೆ, 8 ಲಕ್ಷದ ಚಿಲ್ಲರೆ ವರ್ಷಗಳಿರಲಿಕ್ಕೆ ಹೋಗಿ ಮನುಷ್ಯಮಾನದಲ್ಲಿ. ಹಾಗಾಗಿ ಎಲ್ಲಿ ಬಂದ ಕೇಳಿದರೆ ಹಾಗೆ ತ್ರೇತ ಎನ್ನುವುದು 12,96,000 ವರ್ಷ ಇದೆ. ಅದನ್ನು ಆರಂಭದಲ್ಲಿ ಬಂದದ್ದಲ್ಲ, ದ್ವಾಪರಕ್ಕೆ ಹತ್ತಿರ ಬಂದಾಗ ಆಗಿದ್ದಾನೆ. ಅಲ್ಲಿ ಅದನ್ನು ಬರೆದಿಲ್ಲ ನಾನು. ಏಕೋನವಿಂಶ್ಯಾಂ 19ನೆಯ ತ್ರೇತಾಯುಗದಲ್ಲಿ ಆದತ್ತು. ವೈವಸ್ವತ ಮನ್ವಂತರ ಎನ್ನುವುದು ಅವತಾರಕ್ಕೆ ಪ್ರಧಾನವಾದ ಮನ್ವಂತರ. ನಾವು ತಿಳಿಬೇಕಾದ ವಿಷಯ. ಚತುರ್ಮುಖನ ಒಂದು ಹಗಲಿನಲ್ಲಿ 12 ಗಂಟೆ ಅಂತ ಸಾಮಾನ್ಯ ಇಟ್ಕೊಳ್ಳಿ. ಹಗಲು ಅಂದರೆ 12 ಗಂಟೆ, ರಾತ್ರಿಯಿಂದ 12 ಗಂಟೆ ಅಂತ ಮಾಡಿಕೊಳ್ಳಿ. ಒಂದು ಹಗಲಿನ 12 ಗಂಟೆಯಲ್ಲಿ 14 ಜನರು ಅಧಿಕಾರಿಗಳು ಬರ್ತಾರೆ. ಬೆಳಗ್ಗಿನಿಂದ ಸಂಜೆವರೆಗೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತ ಇಟ್ಕೊಳ್ಳಿ. 12 ಗಂಟೆಗೆ 14 ಜನ ಅಧಿಕಾರಿಗಳು ಅಂದರೆ ಒಂದೊಂದು ಗಂಟೆ ಒಬ್ಬೊಬ್ಬರಲ್ಲ ಅಂತಾಯಿತು ಅರ್ಥ. ಸ್ವಲ್ಪ ಕಮ್ಮಿ ಆಗ್ತದೆ. ಆ ಅಧಿಕಾರಿಗಳಿಗೆ ಹೆಸರು ಮನ್ವಂತರರು ಅಂತ ಹೆಸರು, ಅವರ ಹೆಸರುಗಳು. ಮೊತ್ತ ಮೊದಲಿಗೆ ಮನ್ವಂತರನು ಚತುರ್ಮುಖನ ಮಗನೇ ಸ್ವಯಂಭುವನೇ ಆಗಿದ್ದಾನೆ. ಮುಂದೆ ಸ್ವಾರೋಚಿಷ ಮತ್ತು ಉತ್ತಮ ತಾಪಸ ರೈವತ ಅಂತ ಅವನ ಮಗನ ಮಕ್ಕಳು. ಆನಂತರ ಚಾಕ್ಷುಷ ಮತ್ತು ರೈವತ, ಆ ಮಧ್ಯದಲ್ಲಿ ರೈವತ ಹೇಳಿದ್ದೇನೆ. ಚಾಕ್ಷುಷ 6ನೇವ, 7ನೇವ ವೈವಸ್ವತ. ಈಗ ವಿವಸ್ವಾನ್ ಅನ್ನುವವನು ಸೂರ್ಯ, ಕಶ್ಯಪನ ಮಗ, ಅದಿತಿಯಲ್ಲಿ ಬಂದವ. ಕಶ್ಯಪ ಮರೀಚಿಯ ಮಗ, ಮರೀಚಿ ಚತುರ್ಮುಖನ ಮಗ, ಚತುರ್ಮುಖ ನಾರಾಯಣನ ಮಗ. ಹಾಗಾಗಿ ಇವತ್ತು ನಾವು ಬಹಳ ಹತ್ತಿರದ ವಂಶದವರ ಒಡೆತನದಲ್ಲಿ ಇದ್ದೇವೆ. ವೈವಸ್ವತ ಮನ್ವಂತರ ಅಂದರೆ ಹಾಗೆ. ಈ ವೈವಸ್ವತ ಮನ್ವಂತರದಲ್ಲಿ ಇದು 7ನೇದು. ಇನ್ನು ಮುಂದಕ್ಕೆ 8ನೇ ಮನ್ವಂತರ ಸಾವರ್ಣಿಹಿ ಸೂರ್ಯತನಯ ಅಂತೇಳಿ ಯೋ ಮನುಹು ಕಥ್ಯತೆ ಅಷ್ಟಮಃ ಅಂತ ದಿನಾ ಪಾರಾಯಣ ಮಾಡೋರು ಹೇಳಿಕೊಳ್ತಾರೆ. 8ನೆಯ ಮನ್ವಂತರದ ಒಡೆಯ ಸೂರ್ಯನ ಮಗ ಸಾವರ್ಣಿ ಬರ್ತಾನೆ ಅಂತ, ಸೂರ್ಯ ಸಾವರ್ಣಿ ಅಂತ. ಅವನಿನ್ನೊಬ್ಬ ಸೂರ್ಯನದ್ದೇ ಮಗದೊಂದು ಮಗ ಬರ್ತಾನೆ. ಹೀಗೆ ಮುಂದಿನ ಸಾವರ್ಣಿ ಮನ್ವಂತರಗಳು ದಕ್ಷ ಸಾವರ್ಣಿ, ದೇವ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ, ಬ್ರಹ್ಮ ಸಾವರ್ಣಿ ಅಂತ ಮುಂದಿನ ಎಲ್ಲ ಮನ್ವಂತರಗಳಿವೆ. ಹೀಗೆ 7ನೇ ಮನ್ವಂತರ ವೈವಸ್ವತದಲ್ಲಿ ಭಗವಂತನ ಅವತಾರಗಳಾಗುವುದು. ಅದರಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಅಂತ ಹೀಗೆ ಒಂದೊಂದು ಅವತಾರಗಳು ಆಗ್ತಾ 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 ಒಟ್ಟು 7ನೇ ಮನ್ವಂತರದಲ್ಲಿ 71 ಯುಗಚಕ್ರಗಳಿವೆ. ನಾವು ಕಲಿಯಬೇಕಾದ ವಿಷಯ ಅದು. ಒಬ್ಬ ಮನ್ವಂತರಕಾರನು 4 ಯುಗಗಳನ್ನು 71 ಬಾರಿ ನೋಡ್ತಾನೆ. ಯುಗೈಕ ಸಪ್ತತೇ ಊರ್ಧ್ವಂ ಮನ್ವಂತರರ ಪೀರಿಯಡಿನ ಲೆಕ್ಕಾಚಾರದ ಕ್ರಮ. 71 ಯುಗಚಕ್ರಗಳು ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ ಇದು ಒಂದು ಸರ್ತಿ ಆದರೆ, ಮತ್ತೆ ಪುನಃ ಕೃತ, ತ್ರೇತ, ದ್ವಾಪರ, ಕಲಿ ಇದು ಮತ್ತೊಂದು ಸರ್ತಿ ಆದರೆ, ಈಗ 71 ಸರ್ತಿ ಆಗುವವರೆಗೆ ಒಬ್ಬ ಮನು ತನ್ನ ಅಧಿಕಾರವನ್ನು ನೋಡಿಕೊಳ್ಳುತ್ತಾನೆ. ಹೀಗೆ 1000 ಯುಗಚಕ್ರಗಳು ಚತುರ್ಮುಖನ ಒಂದು ಹಗಲು 12 ಗಂಟೆ.
ಹೀಗೆ ವೈವಸ್ವತ ಮನ್ವಂತರದ 71 ಯುಗಚಕ್ರದಲ್ಲಿ 19ನೆಯ ಯುಗಚಕ್ರದ ತ್ರೇತಾಯುಗದಲ್ಲಿ ಪರಶುರಾಮನ ಅವತಾರ. ಇಷ್ಟು ಪೀರಿಯಡ್ಸ್ಗಳು, ಇಷ್ಟು ಲೆಕ್ಕಾಚಾರಗಳಿವೆ ಒಂದು ಏಕೋನವಿಂಶ್ಯಾಂ ತ್ರೇತಾಯಾಮ್ ಹೇಳುವಲ್ಲಿ. ಈಗ ನಾವು ಜಪ ಮಾಡುವವರು ಅಷ್ಟಾವಿಂಶೆ ಕಲಿಯುಗೇ ಹೇಳುತ್ತೇವೆ. ಈ ಮನ್ವಂತರದ 28ನೇ ಯುಗಚಕ್ರದ ಕಲಿಯುಗದಲ್ಲಿ ನಾವೀಗ ಇದ್ದೇವೆ. ಹಾಗಾದರೆ ಇದು 19 ಆದರೆ ಎಷ್ಟು ಹಿಂದೆ ನೋಡಿ. 19 ಬಿಡಿ, 20 ಇಡೀ ಆಯಿತು. 20ರಿಂದ 27ರವರೆಗೆ 8 ಯುಗಚಕ್ರಗಳು ಗ್ಯಾರಂಟಿ ಮಧ್ಯದಲ್ಲಿವೆ. ನಾವು 28ರಲ್ಲಿದ್ದೇವೆ. ಆದರೆ ಮಧ್ಯದಲ್ಲಿ 20, 21, 22, 23, 24, 25, 26, 27 8 ಯುಗಚಕ್ರಗಳು ಇಡೀ ಕಳೆದಿವೆ. ಕಳೆದು ಕೃತ, ತ್ರೇತ, ದ್ವಾಪರ ಕಳೆದಿದೆ. ನಾವು ಕಲಿಯುಗದಲ್ಲಿದ್ದೇವೆ. ಅವನ 19ರಲ್ಲಿ ದ್ವಾಪರ ಮತ್ತು ಕಲಿ ಅದು 2 ಕಳೆದಿದೆ. ಇವತ್ತು ತ್ರೇತಾದಲ್ಲಿ ಒಂದಿಷ್ಟು ದೂರದಲ್ಲಿ ಒಂದು ಯುಗಚಕ್ರದಲ್ಲಿ 43,20,000 ಪೀರಿಯಡ್ ಆಗ್ತದೆ, ವರ್ಷಗಳು. ನಮ್ಮದು ಒಂದು ಯುಗಚಕ್ರ ಅಂದರೆ 43 ಲಕ್ಷ ಆಗ್ತದೆ. ಹಾಗಾಗಿ ಸುಮಾರಾಗಿ 3 ಯುಗಚಕ್ರ ಅಂದ್ರೇ 1 ಕೋಟಿ ವರ್ಷಕ್ಕೆ ಹೋಗ್ತದೆ. ಅದು ನಾನು 8, 9ರ ಮಟ್ಟಿಗೆ ಹೇಳಿದ್ದೇನೆ. ಹಾಗಾದರೆ 3 ಕೋಟಿ ವರ್ಷದಷ್ಟು ಕರಾರುವಾಕಾಗಿ ಲೆಕ್ಕ ಕೊಡಲಿಕ್ಕೆ ಬರ್ತದೆ. ಲೆಕ್ಕ ತರಲಿಲ್ಲ ಅಲ್ಲಿ. 3 ಕೋಟಿ ವರ್ಷದಷ್ಟು ಹಳೆಯ ಇತಿಹಾಸದೆಡೆಗೆ ನಾವು ಇವತ್ತು ಪರಶುರಾಮನನ್ನು ನೋಡ್ತಾ ಇದ್ದೇವೆ. ಏಕೋನ ವಿಂಶ್ಯಾಂ ಎಲ್ಲಿಂದ ಬಂತು? ನಾರಾಯಣ ಇದ್ದಾನೆ. ನಾರಾಯಣನಿಂದ ಹುಟ್ಟಿ ಬಂದವ ಚತುರ್ಮುಖ, ಚತುರ್ಮುಖ ಬಂದವನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಗೆ ಅದಿತಿಯಲ್ಲಿ ಬಂದವನು ವಿವಸ್ವಾನ್, ವಿವಸ್ವಾನ್ನ ಮಗ ಶ್ರಾದ್ದ ದೇವ. ಅವನಿಗೆ ಹುಡುಗಿ ಬೇಕು ಅಂತ ಹೇಳಿ ಹೆಂಡತಿ ಹೇಳಿ ಇಳ ಅಂತ ಹುಡುಗಿ ಹುಟ್ಟಿದ್ದಾಳೆ. ಆ ಇಳೆಯನ್ನು ಮದುವೆ ಆದವನು ಬುಧ ಇದ್ದಾನೆ. ಬುಧನಿಂದಾಗಿ ಮತ್ತು ಪುರೂರವಸ್, ಅಲ್ಲಿಂದ ಚಂದ್ರವಂಶ ಬರ್ತದೆ. ಪುರೂರವಸ್ಸನಿಗೆ ಉರ್ವಶಿಯಲ್ಲಿ ಆಯು, ಶುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ ಅಷ್ಟು ಜನರು ಬಂದಿದ್ದಾರೆ. ಆಯುಷ್ಯನಿಂದ ಬಂದವ ನಹುಷ, ನಹುಷನಿಂದ ಬಂದವ ಯದು, ಯದುವಿನಿಂದ ಬಂದವ ಯಯಾತಿ, ಯಯಾತಿಯಿಂದ ಬಂದವ ಯದು, ಯದುವಿನಿಂದ ಬಂದವ ಯಾದವ, ಕೃಷ್ಣದು ಬೇರೆ ಕವಲ್. ಇಷ್ಟರ ಮಟ್ಟಿಗೆ ಸರಿ ಇದೆ. ಉರ್ವಶಿ ಪುರೂರವಸ್ಸಿನ ನಂತರದಲ್ಲಿ ಬರುವವರಲ್ಲಿ 5-6 ಜನರಲ್ಲಿ ಒಬ್ಬ ವಿಜಯ. ಆಯು, ಶುತಾಯು, ರಯ, ವಿಜಯ, ಜಯ ಅಂತ ಹೆಸರುಗಳನ್ನು ಹೇಳಿದೆ. ಪುರೂರವಸ್ಸಿನ ಮಕ್ಕಳಲ್ಲಿ ಒಬ್ಬ ವಿಜಯ ಎನ್ನುವವ. ಅವನ ವಂಶದಲ್ಲಿ ಭೀಮರಥ, ಅವನಿಂದ ಕಾಂಚನವರ್ಣ ಮತ್ತು ಹೋತ್ರಕ, ಆನಂತರ ಗಂಗೆಯನ್ನು ಅಪೋಷಣ ಮಾಡಿದ ರಾಜಋಷಿಯಾಗಿ ನಿಂತ, ವನವಾಸದಲ್ಲಿ ನಿಂತ ಜನ್ನು ಋಷಿ. ಅವನ ಋಷಿ ಆದದ್ದು ರಾಜಋಷಿ, ರಾಜ ಅವ. ಆ ವಂಶದಲ್ಲಿ ಜನ್ನುವಿನ ಮಗ ಸುಮಂತ್ರ, ಅವನಿಂದ ಬಲಾಕ, ಬಲಾಕನ ಮಗ ಅಜಕ, ಅಜಕನ ಮಗ ಕುಶ, ಕುಶನ ಮಗ ಕುಶಾಂಬ, ಅವನ ಮಗ ಗಾಧಿ, ಅವನು ಇಂದ್ರ ಅವತರಿಸಿದವ. ಗಾಧಿಯ ಮಗಳು ಸತ್ಯವತಿ. ಈ ಸತ್ಯವತಿಯನ್ನು ಮದುವೆ ಆದವ ಋಷಿಕ. ನನಗೆ ಹುಡುಗಿ ಕೊಡು ಅಂದ ಗಾದಿ ಹತ್ರ ಹೇಳಿ. ಅವನು ಆಚೀಚೆ ನೋಡಿದ. ಮತ್ತು ಋಷಿಗಳಿಗೆ ರಾಜಕುಮಾರಿಯನ್ನು ಕೊಟ್ಟರೆ ಉಪಯೋಗ ಆಗುವುದಿಲ್ಲ, ರಾಜತನ. ಕೊಡದಿದ್ದರೆ ಶಾಪ ಹಾಕ್ತಾರೆ. ಆಗದ ಒಂದು ಕೆಲಸ ಹೇಳುವ ಅಂತ ಏಕತಃ ಶ್ಯಾಮಕರ್ಣಾನಾಂ ಸಹಸ್ರಂ ಅಶ್ವಂ ಅಂತ ಹೇಳಿಕೊಂಡು ನನಗೆ 1 ಕಿವಿ ಕಪ್ಪಿರುವ 1000 ಕುದುರೆಗಳನ್ನು, ಬಿಳಿ ಕುದುರೆಯನ್ನು ತಂದು ಕೊಡಬೇಕು ಹೇಳಿದ. 1 ಕಿವಿ ಮಾತ್ರ ಕಪ್, ಬಿಳಿ ಕುದುರೆ 1000 ಬೇಕು ಅಂದ. ಡಿಮ್ಯಾಂಡ್ ಎಂತ ಮಾಡಿದ್ರೆ ಅದನ್ನು ಕೊಡೋದು. ಇದು ವಧು ದಕ್ಷಿಣೆ. ಆಗ ಸರಿ ಹೇಳಿದ. ವರ್ಣರಾಜನಲ್ಲಿ ಹೋಗಿ ಕೇಳಿದ ಋಷಿಕ, ನನಗೆ ಕುದುರೆ ಬೇಡ, ಅವನಿಗೆ ಬೇಕಂತೆ ತಗೊಂಡು ಹೋಗಲಿಕ್ಕೆ. ಆಯ್ತು ಮಾರಾಯ ಅಂತ ಕೊಟ್ಟುಬಿಟ್ಟೆ. ಹಾಗೆ ಆ ಹುಡುಗಿಗೆ ತಗೊಂಡು ಬಂದ ಋಷಿಕ. ಅವಳು ಭಾರಿ ಒಳ್ಳೆಯವಳು, ಸತ್ಯವತಿ. ಅವಳು ವಾಸ್ತವವಾಗಿ ಭಗವಂತನ ಬಗ್ಗೆ ಪ್ರೀತಿ ಉಳ್ಳವಳು. ಋಷಿಯನ್ನು ಮದುವೆ ಆಗುವುದರಲ್ಲಿ ಇಷ್ಟಪಟ್ಟವಳವಳು. ಅವಳೇನು ಅಯ್ಯೋ ಒಬ್ಬ ಋಷಿ ತಗೊಂಡು ಹೋದ ಅಂತ ಅತ್ತವಳಲ್ಲ, ಬೇಸತ್ತವಳಲ್ಲ, ಇಷ್ಟಪಟ್ಟವಳೆ. ಋಷಿಕೆ ಎಲ್ಲಿಂದ ಬಂದಿದ್ದಾನೆ ಅಂದರೆ ಮತ್ತೆ ಪುನಃ ನಾವು ನಾರಾಯಣನೆಡೆಗೆ ಹೋದರೆ, ನಾರಾಯಣ ಮಗನಾಗಿ ಬಂದ ಚತುರ್ಮುಖನಿಗೆ ಹುಟ್ಟಿ ಬಂದವನು ಭೃಗು ಇದ್ದಾನೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಭೃಗು, ವಸಿಷ್ಠ ಇವರೆಲ್ಲ ಹುಟ್ಟಿದವರು. ಒಂದು ಕವಲಲ್ಲಿ ಮರೀಚಿ ಬಂದರೆ ಇನ್ನೊಂದು ಚತುರ್ಮುಖನ ಮಗನಾಗಿ ಬಂದವ ಭೃಗು. ಅವನು ಹುಟ್ಟಿದವ ಮರೀಚಿ ಮನಸ್ಸಿನಿಂದ ಹುಟ್ಟಿದರೆ, ಭೃಗು ಚರ್ಮದಿಂದ ಹುಟ್ಟಿದ್ದಾನೆ. ಆ ಭೃಗುವಿನ ವಂಶದಲ್ಲಿ ಬಂದವ ಚವನ ಇದ್ದಾನೆ, ಸುಕನ್ಯೆಯ ಗಂಡ. ಅದು ಚವನಪ್ರಾಶ ಅಂತ ಕೆಲವರು ತಿಂತಾರಲ್ಲ, ಅದು ಅವನೇ ಚವನಪ್ರಾಶ ಅಂದರೆ. ಚವನನ ಮಗ ಔರವನ ಮಗ ಋಷಿಕ. ಆ ಋಷಿಕನನ್ನೇ ನಾವಿವತ್ತು ಸತ್ಯವತಿಯಲ್ಲಿ ನೋಡ್ತಾ ಇದ್ದೇವೆ. ಅವನು ಹುಟ್ಟಿ ಬಂದವ ಜಮದಗ್ನಿ. ಅಂದರೆ ಋಷಿಕ ಮದುವೆಯಾದ ಸತ್ಯವತಿಯನ್ನು ಏನು ಬೇಕು ಅಂತ ಕೇಳಿದ ಸತ್ಯವತಿಗೆ. ಮಕ್ಕಳಾಗಲಿಕ್ಕೆ ಅವಳು ಕೇಳಿದ್ಲು. ಸರಿ, ನಿನಗೆ ಈ ಚರವನ್ನು ಕೊಟ್ಟಿದ್ದೇನೆ. ಆದರೆ ಸತ್ಯವತಿ ಏನು ಹೇಳ್ತಾಳೆ? ತಾಯಿ ಹತ್ರ ಹೋಗಿ ಹೇಳ್ತಾಳೆ, ನನಗೆ ನನ್ನ ಪತಿಯವರು ಸಂತಾನಕ್ಕಾಗಿ ಕೊಡ್ತಾರೆ ಅಭಿಮಂತ್ರಿಸಿ ಚರವನ್ನು, ನನಗೂ ಕೊಡಲಿಕ್ಕೆ ಹೇಳು ಅಂತ ಹೇಳಿದ್ಲು ಅವಳು. ಸರಿ ಅಂತೇಳಿ, ಇದು ತಾಯಿಗೆ ಕೊಡು,
ಇದು ನೀನು ತಿನ್ನು ಅಂತ ಎರಡು ಪ್ರತ್ಯೇಕವಾಗಿ ಋಚಿಕರು ಅಭಿಮಂತ್ರಣ ಮಾಡಿ ಬ್ರಹ್ಮ ತೇಜಸ್ಸನ್ನು ತುಂಬಿಸಿ ಕ್ಷಾತ್ರ ತೇಜಸ್ಸನ್ನು ತುಂಬಿಸಿ ಚರುವನ್ನು ಕೊಟ್ಟಿದ್ದಾರೆ. ನೀನು ಇದನ್ನು ತಿನ್ನಬೇಕು ಅಂತ ಹೇಳಿ, ಇದು ತಾಯಿಗೆ ಕೊಡಬೇಕು ಅಂತೇಳಿ. ಮತ್ತೆ ಹೇಳ್ತಾರೆ, ಅಶ್ವತ್ಥ ಮರವನ್ನು ನೀನು ಆಲಿಂಗನೆ ಮಾಡಲಿಕ್ಕುಂಟು, ತಾಯಿ ಅತ್ತಿ ಮರವನ್ನು ಅಪ್ಪಿಕೊಳ್ಳಿಕ್ಕೆ ಉಂಟು ಅಂತ ಹೇಳಿ ಹೋಗಿ ಹೇಳ್ತಾಳೆ ತಾಯಿ ಹತ್ರ, ಹೀಗೆ ನನಗೆ ಹೇಳಿದ್ದಾರೆ ನಿನ್ನ ಅಳಿಯ ಈ ಚರುವನ್ನು ಕೊಟ್ಟಿದ್ದಾರೆ ಅಂತ. ಆಗ ಅವಳು ಹೇಳ್ತಾಳೆ, ಅಮ್ಮ ಆಜ್ಞೆ ಮಾಡುವಾಗೆ ಕೇಳಬೇಕಲ್ಲ ಮಗಳು, ಹಾಗಾಗಿ ಸಾಮಾನ್ಯವಾಗಿ ಗಂಡಂದಿರಿಗೆ ಹೆಂಡತಿಯರ ಮೇಲೆ ಹೆಚ್ಚು ಒಲಮೆ, ಪ್ರೀತಿ, ವಿಶ್ವಾಸ, ಹೆಚ್ಚಿನ ಯೋಚನೆ ಇರ್ತದೆ. ಹಾಗಾಗಿ ನಿನಗೆ ಹೆಚ್ಚು ಅವರ ಅಭಿಮಂತ್ರಣ ಎಲ್ಲ ಮಾಡಿರಲಿಕ್ಕೆ ಸಾಕು. ಕೆಲವೆಲ್ಲ ಕಂಪೌಂಡೆಲ್ಲ ಮಾಡಿರ್ತಾರೆ, ಈ ಎಣ್ಣೆ ಇಟ್ಕೊಂಡೆಲ್ಲ ಜಪ ಮಾಡುವರಿರ್ತಾರೆ. ಕೆಲವರು 100 ಮಾಡ್ತಾರೆ, ಇದಕ್ಕೆ 1000 ಮಾಡ್ತಾರೆ. ದಕ್ಷಿಣ ಜಾಸ್ತಿ ಕೊಟ್ಟರೆ ಅದನ್ನು ಜಾಸ್ತಿ ಇಟ್ಕೊಂಡು ಜಪ ಮಾಡ್ತಾರೆ. ಹಾಗೆ ಅವನು ಯೋಚನೆ ಮಾಡಿದ್ದವಳ ತಾಯಿ. ಆದರೆ ನಿನ್ನದು ನನಗೆ ಕೊಡು ಚರು ಅಂತ ಹೇಳಿ ತಗೊಳ್ತಾಳೆ. ನೀನು ಇದನ್ನು ಮಾಡು ಅಂತೇಳಿ ಆಲಿಂಗನೆಯಲ್ಲಿಯೂ ಬದಲು ಮಾಡ್ತಾರೆ. ನೋಡಿದ ಋಚಿಕ ಗರ್ಭವನ್ನು ಹೆಂಡತಿಯಲ್ಲಿ ಹೇಳಿದ, ಇದು ಎಡವಟ್ಟಾಗಿದೆ, ನಿನ್ನ ಅಮ್ಮನ ಮಾತು ಕೇಳಿ ನೀನು ಆಚೀಚೆ ಮಾಡಿಕೊಂಡೆ. ನಾನು ಸಾರ್ವಂ ತೇಜ ಕ್ಷಾತ್ರಂ ಅಂತ ಹೇಳ್ತಾನೆ, ಅಭಿಮಂತ್ರಣ ಮಾಡಿ ನಿನ್ನ ಅಮ್ಮನಿಗೆ ಕೊಟ್ಟಿದ್ದೆ, ಒಳ್ಳೆ ಅರಸೊತ್ತಿಗೆ ಮೆರೆಸುವ ಮಗ ಆಗಲಿ ಅಂತ, ನೀನು ಅದನ್ನು ತಿಂದುಬಿಟ್ಟೆ ಅಂತ ಹೇಳ್ತಾನೆ. ಇಡೀ ಬ್ರಹ್ಮ ತೇಜಸ್ಸನ್ನು ತುಂಬಿಸಿ ನಾನು ಆ ಮಂತ್ರದಲ್ಲಿ ಹಾಕಿಕೊಟ್ಟಿದ್ದೇನೆ, ಅದನ್ನು ಅವಳು ತಿಂದುಬಿಟ್ಟಿದ್ದಾಳಲ್ಲ ಅಂತ ಹೇಳ್ತಾನೆ. ಬೇಡ ಬೇಡ, ನನಗೆ ಕ್ಷಾತ್ರ ಹುಡುಗ ಮಗನಾಗಿ ಬರುವುದು ಬೇಡ, ನನ್ನ ಮೊಮ್ಮಗ ಬೇಕಾದರೆ ಆಗಲಿ ಅಂತ ಅವಳೇ ಕೇಳಿಕೊಂಡದ್ದು ಸತ್ಯವತಿಯೇ. ಸರಿ ಅಂತ. ಹಾಗಾಗಿ ಜಮದಗ್ನಿ ಹುಟ್ಟಿದ್ದಾನೆ. ಅಲ್ಲಿ ವಿಶ್ವಾಮಿತ್ರ ಹುಟ್ಟಿದ್ದಾನೆ. ಕ್ಷಾತ್ರ ತೇಜಸ್ಸನ್ನು ದಿಗ್ಬಲಂ ಕ್ಷತ್ರಿಯ ಬಲಂ ಹೇಳ್ತಾ ಬ್ರಹ್ಮತೇಜೋ ಪರಂಬಲಂ ಹೇಳಿ ಅಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆ ಹೋಗಲಿಲ್ಲ, ಹೇಳಲೇ ಇಲ್ಲ, ಅಲ್ಲಿ ಎಂಥದ್ದಾಗಲಿಲ್ಲ. ಅಮ್ಮ ಮಾಡಿದ ತಪ್ಪು ಈ ಯಾರು ಮಾತಾಡಲಿಕ್ಕೆ ಹೋಗಲಿಲ್ಲ, ಮತ್ತೆ ತಿಳಿಸಿಕೊಡಲಿಲ್ಲ ಇವಳು. ಇಲ್ಲಿ ತಾನು ಸರಿ ಮಾಡಿಕೊಂಡ್ಳು. ಅಲ್ಲಿ ಹಾಗೆಯೇ ಬ್ರಹ್ಮ ತೇಜಸ್ಸು ಬೆಳೆಯಿತು. ಕ್ಷತ್ರಿಯನಾಗಿ ಬಂದ ವಿಶ್ವಾಮಿತ್ರ ಎಷ್ಟೋ ಕಾಲಗಳ ಕಾಲ ಜಪ ತಪಸ್ಸು ಅನುಷ್ಠಾನ ಮಾಡಿ ಅವರ ಮಂತ್ರಸಿದ್ಧಿಯಂತೆ, ಈ ಚರವಿನ ಪ್ರಾಶನದ ವಿಶೇಷತೆಯಂತೆ ಅವನು ಬ್ರಹ್ಮರ್ಷಿಯಾಗಿಬಿಟ್ಟ. ಅದೊಂದು ದೊಡ್ಡ ಮೈಲಿಗಳು ಇತಿಹಾಸದಲ್ಲಿ. ಆದರೆ ಆಗುವುದು ಹೌದು ಹೇಳಲಿಕ್ಕೆ ಕಾರಣ ಮಂತ್ರದ ಪ್ರಭಾವ, ಒಬ್ಬ ಬ್ರಾಹ್ಮಣನ ತೇಜಸ್ಸಿನ ಪ್ರಭಾವ ಹೊರತು ಮತ್ತೇನೂ ಅಲ್ಲ. ಬದಲಾಗುವುದೇ ಇಲ್ಲ ಅಂತಾರೆ. ಆದರೂ ಬದಲಾಗಿದೆ ಎನ್ನುವುದಕ್ಕೆ ವಿಶ್ವಾಮಿತ್ರನೇ ಒಂದು ದೊಡ್ಡ ಉದಾಹರಣೆ. ಇಲ್ಲಿ ಈ ವಿಷಯ ಜಮದಗ್ನಿಯಿಂದ ಬಂದದ್ದು. ಜಮದಗ್ನಿ ಬದಲಾಯಿಸಿಕೊಂಡವ. ನಿಜವಾಗಿ ಇಲ್ಲಿ ಕ್ಷಾತ್ರ ತೇಜಸ್ಸು ಬರಬೇಕಿದ್ದು, ಬಾರದೆ ಇನ್ನು ಮುಂದಕ್ಕೆ ಹೋಗುವ ಹಾಗೆ. ಇಲ್ಲಿ ಕ್ಷಾತ್ರ ತೇಜಸ್ಸಿನಾಗಿ ಬಂದದ್ದು ಜಮದಗ್ನಿಯ ನಂತರದಲ್ಲಿ ಪರಶುರಾಮ. ಪರಶುರಾಮ ಮಧ್ಯದಲ್ಲಿ ಕೊಟ್ಟಿದೆ. ಆಗ ಅವನು ಜಮದಗ್ನಿ ಮಗನಾಗಿ ಬಂದಿದ್ದಾನೆ. 5 ಮಕ್ಕಳಲ್ಲಿ ಒಬ್ಬ ಕಡೆಯವವ. ಆಚಾರ್ಯರು ಪರಶುರಾಮನನ್ನು ಕಂಡ ಬಗೆ ಆದ್ದರಿಂದ ಹೆಡ್ಡಿಂಗಲ್ಲಿ 2 ಹಾಕಿದ್ದೇನೆ. ಹೆಚ್ಚಿನವರಿಗೆಲ್ಲ ಪರಶುರಾಮ ಅಂದರೆ ಪರಶು ಮಾತ್ರ ರಾಮ ಅಂತ ಅಲ್ಲ. ಮತ್ತು ಬಿಲ್ಲು ರಾಮ ಹೇಳಿದರೆ ಅದು ಕೋದಂಡ ರಾಮನಾಗಿ ದಾಶರಥ ರಾಮನಿಗೆ ಅನ್ವಯ ಆಗುತ್ತೆ. ಕೆಲವೊಮ್ಮೆ ಶ್ರೀರಾಮಚಂದ್ರನನ್ನು ಲಕ್ಷ್ಮಣನ ಅಣ್ಣನನ್ನು ಮಾತ್ರ ಗುರುತಿಸ್ತಾರೆ ಬಿಲ್ಲು ಹಿಡ್ಕೊಂಡ್ರೆ. ಅದಕ್ಕೆ ಹೆಚ್ಚಿನವರೆಲ್ಲ ಪರಶು ಮಾತ್ರ ಕೈಯಲ್ಲಿ ಕೊಡ್ತಾರೆ. ಪರಶು ಮತ್ತು ಬಿಲ್ಲು 2 ಸಹ ಪರಶುರಾಮನ ಆಯುಧ. ರಾಮನಿಗೆ ಬಿಲ್ಲು ಬಂದದ್ದೇ ಅಲ್ಲಿಂದ, ಅದು ಮುಂದಿನ ಸ್ಲೈಡಲ್ಲಿ ನಾವು ನೋಡುವ ವಿಶೇಷವಾಗಿ. ಹಾಗಾಗಿ ಪ್ರಧಾನನಾಗಿ 2 ಕೈಯಲ್ಲಿದ್ದಾನೆ. ಅವನ ಲಕ್ಷಣವೇ ಹಾಗೆ, ಬಹಳ ಸುಂದರವಾಗಿ ಅಂಗಾರವರ್ಣಂ, ಕೆಂಪು ಕೆಂಪು ಮೈಬಣ್ಣದವ. ಅಭಿತೋಂಡ ಬಹಿ ಪ್ರಭಾಭಿರ್ ವ್ಯಾಪ್ತಂ, ತನ್ನ ತೇಜಸ್ಸಿನಿಂದ ಒಳಗು ಎಲ್ಲೆಡೆಯೂ ಬೆಳಕನ್ನು ಚೆಲ್ಲಿದವ. ಪರಶ್ವದ ಧನುರ್ಧರಂ, ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಬಿಲ್ಲು. ಬಿಲ್ಲು ಯಾವಾಗಲೂ ಇರುವುದು ಎಡದಲ್ಲಿ. ಬೇಕಾದಾಗ ಬಾಣಗಳು ಬತ್ತಳಿಕೆಯಿಂದ ಹೊರಗೆ ಬರ್ತವೆ. ಮತ್ತು ಅದು ಬಿಡುವಂಥದ್ದು, ಬಿಸಾಡುವಂಥದ್ದು. ಆಯುಧದ ಗಮ್ಮತಿಯನ್ನು ಕೇಳಿದರೆ ಅದರಲ್ಲಿ ಮುಕ್ತ ಅಮುಕ್ತ ಅಂತ 2 ಲಕ್ಷಣ, ಮುಕ್ತ ಆಯುಧ ಅಮುಕ್ತ ಆಯುಧ ಅಂತ. ಮತ್ತು ಮುಕ್ತ ಅಮುಕ್ತವೂ ಇರ್ತದೆ ಕೆಲವು. ಮುಕ್ತ ಆಯುಧ ಅಂದರೆ ಬಿಸಾಡಿ ಬಿಡುವುದು ಅಂತ. ಈ ಈಟಿ, ಬರ್ಜಿ, ಬಲ್ಲೆ ಇದೆಲ್ಲ ಬಿಸಾಡುವುದು. ಶಕ್ತಿ ಆಯುಧ ಎಲ್ಲ ಬಿಸಾಡುವಂಥದ್ದು, ನಿಜವಾಗಿ ಎಸೆಯುವುದು. ಎಷ್ಟು ಅವನಿಗೆ ಸಾಮರ್ಥ್ಯ ಉಂಟು ಅಷ್ಟು ದೂರಕ್ಕೆ ಅದು ಹೋಗ್ತದೆ, ಹಾಗೆ ಹೊಡಿತದೆ. ಇನ್ನು ಗದೆ, ಕತ್ತಿಯೆಲ್ಲ ಅದು ಬಿಸಾಡುವುದಲ್ಲ, ಕೈಯಲ್ಲಿ ಇಟ್ಕೊಂಡೇ ಹೊಡೆಯುವುದು. ಅಮುಕ್ತ ಅದು, ಮುಕ್ತ ಆಯುಧ ಅಲ್ಲ, ಅದು ಅಮುಕ್ತ, ಕೈಯಲ್ಲಿ ಇಟ್ಕೊಂಡೇ ಹೊಡಿಲಿಕ್ಕೆ. ಅದು ಬಿಸಾಡಿದರೆ ಎಡವಟ್ಟಾಗ್ತದೆ. ಯಾಕೆಂದರೆ ಎಲ್ಲಿ ಬೀಳ್ತದೆ ಅದನ್ನು ಎತ್ತಿಕೊಂಡು ಅವನಿವನಿಗೆ ಹೊಡೆದ್ರೆ ಮತ್ತೆ ಅದು ಕಷ್ಟವೇ ತಪ್ಪಿಸಿಕೊಂಡು. ಆದರೆ ಅದನ್ನು ಬಿಸಾಡಲಿಕ್ಕೆ ಹೋಗುವುದಿಲ್ಲ. ಬಿಸಾಡಬಾರ್ದು ಅಂತಲ್ಲ, ಬಿಸಾಡಿದರೆ ಎಡವಟ್ಟಾಗುತ್ತೆ. ಬಿಲ್ಲು ಏನು ಕತೆ ಕೇಳಿದರೆ, ಬಿಲ್ಲು ಬಾಣದಲ್ಲಿ ಬಿಲ್ಲು ಬಿಸಾಡಲಿಕ್ಕಿಲ್ಲ, ಬಾಣ ಬಿಸಾಡಲಿಕ್ಕುಂಟು.
ಆದ್ದರಿಂದ ಇದೆರಡು. ಬಿಲ್ಲಿನಲ್ಲಿ ಹೊಡೆಯುವುದಿಲ್ಲ, ಯಾರೂ ಅಲ್ಲ, ಹೊಡಿತಾರೆ ಕೆಲವೊಮ್ಮೆ. ಬಿಲ್ಲಿನಲ್ಲಿ ಹೊಡಿಲಿಕ್ಕೆ ಬರ್ತದೆ, ಹೊಡಿಲಿಕ್ಕಿದಲ್ಲ. ಬಾಣದಲ್ಲಿ ಚುಚ್ಚುವುದು ಕೈಯಲ್ಲಿಟ್ಕೊಂಡು ಶಕ್ತಿ ಆಯ್ತಾಗ, ಅದು ಅಲ್ಲ. ಆದರೆ ಇರುವಂಥ ಕ್ರಮ ಅದು ಮುಕ್ತಾಮುಕ್ತದ ನೆಲೆಯಲ್ಲಿ ಕೂತಿದೆ. ಹಾಗೆ ಎರಡು ಪ್ರಕಾರ, ಹತ್ತಿರದಲ್ಲಿ ಹೊಡೆಯುವವರಿಗೆ ಪರಶು, ದೂರದಲ್ಲಿ ನಿಂತವರಿಗೆ ಬಿಲ್ಲು, ಬಾಣ ಪ್ರಯೋಗ. ಇದು ಎರಡನ್ನು ತೋರಿಸ್ತಾ ಇದ್ದಾನೆ. ಬಹಳ ವಿಶೇಷವಾದ ವ್ಯವಸ್ಥೆ ಇದು. ಎರಡು ಕರ್ಮಗಳನ್ನು ಒಟ್ಟಿಗೆ ಮಾಡತಕ್ಕಂಥ ಕ್ರಮ. ಹತ್ತಿರದ ಪಾಪಗಳು ದೂರ ಆಗಲಿಕ್ಕೆ ಕತ್ತರಿಸುವಂಥದ್ದು ಪರಶುವಿನ ಕತೆ, ದೂರದ ಪಾಪಗಳು ಹೋಗಲಿಕ್ಕೆ ಬಾಣದ ಕತೆ ಪ್ರಯೋಗ. ಹಾಗೆ ಇದು ಎರಡನ್ನು ಒಟ್ಟು ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಪರಶ್ವದ ಧನುರ್ಧರಂ ಅಂತ ಹೇಳಿ ಏಕವೀರಂ ಧ್ಯಾಯೇತ್ ಅಜೇಶ ಪುರುಹೂತ ಮುಖೈ ಸ್ತುವದ್ಭಿ. ಇಲ್ಲಿ ಅಜ ಈಶ ಪುರುಹೂತ ಕ್ರಮಬದ್ಧವಾದ ಒಂದು ಸ್ಥಾನಮಾನ. ಅಜ ಅಂದರೆ ಚತುರ್ಮುಖ, ಈಶ ಅಂದರೆ ಶಿವ, ಪುರುಹೂತ ಅಂದರೆ ಇಂದ್ರ. ಅಂದರೆ ಈ ಮಾತುಗಳೆಲ್ಲ ಬಹಳ ಅದ್ಧೂರಿಯಾದ ಕೆಲವು ಲಕ್ಷಣಗಳನ್ನು ನಮಗೆ ಪರಿಚಯಿಸ್ತದೆ, ಸುಮ್ಮನೆ ಕೇಳಿಕೊಳ್ಳುವಂಥದ್ದಲ್ಲ ವಾಸ್ತವವಾಗಿದ್ದರೆ. ಇವರು ಮೂರು ಮಂದಿ ಅತ್ಯಂತ ಎತ್ತರದವರು ದೇವತಾ ಸ್ಥಾನಗಳಲ್ಲಿ. ದೇವರನ್ನು ಬಿಟ್ಟರೆ ದೇವರ ಸುತ್ತಿನ ಪರಿಚಾರಕರಾಗಿ ಸೇವಕರಾಗಿ ಬರುವವರು ಮೊದಲಿಗೆ ಹೆಸರು ಪಡೆದವರು ಚತುರ್ಮುಖ ಬ್ರಹ್ಮದೇವ. ಅವನ ನಂತರದಲ್ಲಿ ಸ್ಥಾನಮಾನಗಳು, ದೇವರ ಪ್ರಸಾದಗಳ ವಿನಿಯೋಗ ಎಲ್ಲ ಇದ್ದರೆ ಅದು ಶಿವನಿಗೆ. ಅವನ ನಂತರದಲ್ಲಿ ಬರುವಂಥದ್ದು ಇಂದ್ರನಿಗೆ. ಹಾಗಾಗಿ ಕೆಲವೊಮ್ಮೆ ಶಿವನೇ ಇಂದ್ರನಿಗೆ ತಂದುಕೊಡುವುದು ಪ್ರಸಾದ. ಅವನದನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ಎನ್ನುವುದು ದೊಡ್ಡ ಮಾತು. ಐಶ್ವರ್ಯ ಭ್ರಷ್ಟನಾದ, ಅದು ದೊಡ್ಡ ಚರಿತೆಯಾಗಿ ಬಿಟ್ಟಿತು. ಮತ್ತೆ ಬ್ರಹ್ಮದೇವ ಶಿವನಿಗೆ ಕೊಡುವುದು, ಇದು ವ್ಯವಸ್ಥಿತವಾದ ವ್ಯವಸ್ಥೆ. ಬ್ರಹ್ಮದೇವನಿಗೆ ಭಗವಂತ ಕೊಡುವುದು. ಮಾತುಗಳು ಹೇಳುವಾಗಲೂ ರುದ್ರಂ ಸಮಾಶ್ರಿತಾ ದೇವಾ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯ ಮಾಮ್ ಅಂತ ಕೃಷ್ಣ ಹೇಳೋದು. ನಾಹಂ ಕಂಚಿತ್ ಉಪಾಶ್ರಿತ, ನಾನು ಯಾರನ್ನು ಆಸರೆಯಾಗಿ ಪಡೆದಿಲ್ಲ, ನನ್ನನ್ನು ಬ್ರಹ್ಮದೇವ ಆಧರಿಸಿಕೊಂಡಿದ್ದಾನೆ, ಆಶ್ರಯಿಸಿದ್ದಾನೆ. ಬ್ರಹ್ಮನನ್ನು ಶಿವ ನೋಡಿ ಆಶ್ರಯ ಪಡೆದಿದ್ದಾನೆ, ಸೇವೆ ಮಾಡ್ತಾನೆ. ಶಿವನನ್ನು ದೇವತೆಗಳೆಲ್ಲ, ದೇವತೆಗಳ ಪ್ರಧಾನನಾದವ ಇಂದ್ರ, ಇಂದ್ರಾದಿಗಳು ಅಂತ ಅರ್ಥ. ಇಂದ್ರಾದಿಗಳೆಲ್ಲ ಶಿವನ ಅಂಡರ್ ಬರ್ತಾರೆ ಅಂತ. ಹೀಗೆ ಕ್ರಮಬದ್ಧವಾದ ಮಾತುಗಳು ಹೇಳ್ತಾ ಬರ್ತವೆ. ಇದೆಲ್ಲ ಇಲ್ಲಿ ಯಾವುದು ರಾಜಿ ಪಂಚಾಯತಿಗೆ ಎಲ್ಲ ಇಲ್ಲ. ಇದು ನೇರ ನುಡಿಗಳು, ಕೃಷ್ಣನ ಮಾತು. ಇದು ಎರಡು ಮೂರು ಕಡೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಬಂದಿದೆ. ಇದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಎಲ್ಲ ದೇವತೆಗಳು ಒಂದೇ ಆಗಿಬಿಟ್ಟಿದ್ದರೆ ರುದ್ರ ಇತರ ದೇವತೆಗಳು ರುದ್ರನಲ್ಲಿ ಆಶ್ರಯ ಪಡೆದಿದ್ದಾರೆ ಹೇಳುವುದರಲ್ಲಿ ಅರ್ಥ ಕಾಣುವುದಿಲ್ಲ. ರುದ್ರಂ ಸಮಾಶ್ರಿತಾ ದೇವಾಹ ಅಂತ ಹೇಳುವಂಥ ಬಹುವಚನ, ಆಶ್ರಿತ ಅಂತ ಪರಿಪೂರ್ಣವಾಗಿ ಅವರ ನಿಲುವು ಇರುವುದು ಅಧ್ಯಯನಕ್ಕಾಗಲಿ, ಅನುಗ್ರಹಕ್ಕಾಗಲಿ, ಅಂದರೆ ಜ್ಞಾನಕ್ಕಾಗಲಿ, ಆನಂದಕ್ಕಾಗಲಿ, ಸೌಖ್ಯಕ್ಕಾಗಲಿ, ಎಲ್ಲಕ್ಕೂ. ಆದ್ದರಿಂದ ಬ್ರಹ್ಮನೇ ರುದ್ರನು, ರುದ್ರನೇ ಇಂದ್ರನು, ಇಂದ್ರನೇ ಗಣಪತಿಯು ಎಲ್ಲ ಹೇಳಲಿಕ್ಕೆಲ್ಲ ಆಗುವುದಿಲ್ಲ. ಈ ಗೆರೆಗಳಿಗೆಲ್ಲ ಎಂಥದೋ ಒಂದು ಲಾಕ್ಷಣಿಕವಾದ ಅರ್ಥಗಳನ್ನು ಮಾಡಿ ಬಿಡಲಿಕ್ಕೂ ಆಗುವುದಿಲ್ಲ. ಇದು ಬ್ರಹ್ಮಾಂಡ. ಇವನು ಅರ್ಜುನ ನೋಡುವಾಗಲೂ ಪ್ರತ್ಯಕ್ಷವಾಗಿ ನೋಡ್ತಾನೆ, ಬ್ರಹ್ಮಾಂಡ ಮೀಶಂ ಕಮಲಾಸನಸ್ತಂ ಅಂತ. ನಾನು ದೇವರನ್ನು ಕಂಡೆ, ದೇವರ ತೆಕ್ಕೆಯಲ್ಲಿ ಬ್ರಹ್ಮನನ್ನು ನೋಡಿದೆ, ಬ್ರಹ್ಮನ ತೊಡೆಯಲ್ಲಿ ಕೂತು ಶಿವನನ್ನು ಕಂಡೆ ಅಂತಾನೆ. ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ, ಕಮಲಾಸನಸ್ಥಂ ಈಶಂ ಕಂಡೆ ಅಂತಾನೆ. ಈಗ ಇದೆಲ್ಲ ತಪ್ಪು ಹೇಳಲಿಕ್ಕೆ ಬರುವುದಿಲ್ಲ ಒಂದೇ ಆಗಿದ್ದರೆ. ಇಂಥದ್ದು ಅನೇಕ ನೂರಾರು ವಾಕ್ಯಗಳಿವೆ. ಎಲ್ಲಿಯೋ ಒಂದೆರಡು ವಾಕ್ಯಗಳಿಗೋಸ್ಕರ ಎಲ್ಲ ಒಂದೇ ಹೇಳತಕ್ಕ ಮಾತುಗಳು ಬಂದರೂ ಇದನ್ನೆಲ್ಲ ಹೊಡೆದಾಕಲಿಕ್ಕೆ ಆಗುವುದಿಲ್ಲ. ಮತ್ತು ಇಂಥ ವಾಕ್ಯಗಳಿಗೆಲ್ಲ ಬಹಳ ಸುಂದರವಾದ ಅರ್ಥಗಳಿರ್ತವೆ. ಅವರೆಲ್ಲ ಒಂದೇ, ಶಿವನು ವಿಷ್ಣುವು, ಅವರಲ್ಲಿ ಯಾವುದೇ ರೀತಿಯಾದ ಭೇದ ಇಲ್ಲ. ಹೌದು, ಅವರಲ್ಲಿ ಯಾವುದೇ ರೀತಿಯಾದ ಭೇದ ಇಲ್ಲ. ಯಾವುದರಲ್ಲಿ? ವಿಷಯದಲ್ಲಿ, ಮತಿಯಲ್ಲಿ. ಇಬ್ಬರಲ್ಲಿ ಕಾಂಟ್ರವರ್ಸಗಳೆಲ್ಲ ಇಲ್ಲ. ಇಬ್ಬರು ಒಂದೇ ರೀತಿಯಾಗಿದ್ದಾರೆ ಅನುಗ್ರಹ ಮಾಡುವಲ್ಲಿ ಎಲ್ಲ ಅಂತ. ಹೀಗೆ ಮತ್ತೈಕ್ಯ, ಸ್ಥಾನೈಕ್ಯ, ಇಂಥ ವಿಷಯಗಳಲ್ಲೆಲ್ಲ ಏಕತ್ರವಾದ. ಇಲ್ಲದಿದ್ದರೆ ಮಗ ಹೇಳುವುದಿಲ್ಲಿಗೆ ನಾವು ಎಂಥ ವ್ಯಕ್ತಿಗಳನ್ನು ಕೇಳಿಕೊಂಡ್ರು ಒಂದೊಮ್ಮೆ ನಾವು. ಗಣಪತಿ ಅಂದಾಗ ಸಾಮಾನ್ಯ ವಿಷಯ ಇದು. ಗಣಪತಿ ಅಂದಾಗ ಶಿವನ ಮಗ ಅಂತ ಹೇಳುವುದು ಎಲ್ಲರೂ ಹೊರತು ಶಿವನೇ ಗಣಪತಿ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಹೇಳಿದರೆ ಯಾರಿಗೂ ಇಷ್ಟವೂ ಆಗುವುದಿಲ್ಲ. ಅದು ಬೇಡ, ನಾನು ಗಣಪತಿ ಪೂಜೆ ಇಲ್ಲದ್ರೆ ಮೊದಲ ಪೂಜೆ ನಿನಗೆ ಗಣಪತಿ ಹೇಳಿದರೆ ಅದು ಎಲ್ಲರೂ ಒಂದೇ ಅಂತಂದ್ರೆ ಆಗುವುದು ಹೇಗೆ ಆಗುವುದು ಮೊದಲ ಪೂಜೆ ಅಂತ. ನಾನು ಗಣಪತಿ ಪೂಜೆ ಮಾಡಿಯೇ ಶಿವ ಪೂಜೆ ಮಾಡೋದು ಅಂತ ಹೇಳಿದವನಿಗೆ ಒಬ್ಬರೇ ಆಯ್ತಲ್ಲ ಪೂಜೆ, ಗಣಪತಿ ಶಿವ ಆದರೆ ಮುಗಿದೋಯ್ತಲ್ಲ. ಆದ್ದರಿಂದ ಇದೆಲ್ಲ ಬಾಯಲ್ಲಿ ಹೇಳಲಿಕ್ಕೆ ಸುಲಭ ಕಾಣ್ತದೆ, ಆದರೆ ಅದು ಅಧಿಕೃತವಾಗಿ ವ್ಯವಸ್ಥೆ ಆಗುವುದಿಲ್ಲ. ಇಂಥದ್ದೇ ಬ್ರಹ್ಮನ ಮಗ ಆಗಿರುವಾಗ ನಾಭಿಕಮಲದಲ್ಲಿ ಬಂದಾಗ ಕೊನೆಗೆ ಬಂದವನು ಯಾರು, ಇದ್ದವನು ಯಾರು ಅಂತ ಅದು ನೂರಾರು ವರ್ಷಗಳ ಕಾಲ ಇತಿಹಾಸಗಳಿವು. ಅದನ್ನು ಇಲ್ಲಿ ಅಜ ಈಶ ಪುರುಹೂತ ಮುಖೈಗಿ ಅಂತ ಹೇಳುವಲ್ಲಿ ಇಷ್ಟು ತಾತ್ಪರ್ಯಗಳುಂಟು.
ಅವರವರ ಸ್ಥಾನಮಾನದಲ್ಲಿ ಅವರವರು ಪೂಜೆ ಮಾಡುವ ಕ್ರಮ. ಮತ್ತು ನನಗೆ ಇನ್ನೊಂದು ಅರ್ಥ ಇದೆ ಇಲ್ಲಿ ವಿಶೇಷವಾಗಿ. ಅಜ ಅಂದರೆ ಅಕಾರಾದಿಗಳಿಂದ ಶುರು ಮಾಡುವ ಭಗವಂತನ ರೂಪ ವಿಶೇಷದಲ್ಲಿ ಅಜ ಅಂತ ಇರುತ್ತೆ. ಹಾಗೆ ಈಕಾರದಲ್ಲಿ ಈಶ ಇದ್ದಾನೆ. ಆದರೆ ಅಜ ಆನಂದ ಇಂದ್ರ ಈಶ ಅಂತ. ಇಂಥ ಭಗವಂತನ ವಿಶೇಷವಾದ ಶಾಸ್ತ್ರಹೂತ, ಪುರುಹೂತ ಅಂದರೆ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಭಗವಂತನ ರೂಪ ವಿಶೇಷಗಳಿಂದ ಭಗವಂತನ ರೂಪಗಳು ಸುತ್ತುವರಿದಿರ್ತವೆ ಅಂತ. ಆಗ ಅದರಲ್ಲಿ ಭಗವಂತ ತನ್ನನ್ನು ತಾನು ಧ್ಯಾನ ಮಾಡಿದಾಗೆ, ಪೂಜೆ ಮಾಡಿದಾಗೆ, ಸುತ್ತುವರಿದಾಗೆ, ಕೈ ಮುಗಿದಾಗೆ ಎಲ್ಲ ನಾಟಕ ಮಾಡ್ತಾನೆ. ಹೀಗೆ ಇಂಥ ಅನೇಕ ಅರ್ಥಗಳು ಇಲ್ಲಿವೆ. ಕೇವಲ ಭಗವಂತ ಮಾತ್ರ ಅಲ್ಲ, ದಾಸರು ಮಾತ್ರ ಅಲ್ಲ, ಇನ್ನಿತರ ರೂಪ ವಿಶೇಷಗಳ ಚಿಂತನೆಗಳು ಬರುವ ಹಾಗೆ ಸ್ತುವದ್ಭಿಹಿ ಆವೀತಂ, ಎರಡನೇ ಅರ್ಥದಲ್ಲಿ ಸ್ತುವದ್ಭಿಹಿ, ಮೊದಲ ಅರ್ಥದಲ್ಲಿ ಆವೀತಂ ಅಂತ. ಪುರುಹೂತಮೈಕೈ ಆವೀತಂ. ಆನಂತರ ಜೀವರಾಶಿಗಳಾಗಿದ್ದರೆ ಬ್ರಹ್ಮೇಶಂ ಪುರುಹೂತರು, ಅವರಿಂದ ಸ್ತುವದ್ಭಿಹಿ. ಆತ್ಮಬೋಧವೀಂ ಪ್ರತಿಪಾದಯಂತಂ, ತನ್ನ ಬಗ್ಗೆ ಜನರಿಗೆ ಹೇಳಿಕೊಡುವಂತೆ ಇವರಿಬ್ಬರನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ಪರಶುರಾಮನ ಎರಡು ಆಯುಧಗಳ ವಿಶೇಷತೆ ಅಂತ ಅನುಸಂಧಾನಕ್ಕೆ ಮೊದಲವನ ಅನುಸಂಧಾನ ಮಾಡುತ್ತಾ, ಮತ್ತು ನನ್ನದು ಯಾವಾಗಲೂ ವಿಶೇಷತೆಯನ್ನು ಕೇಳಿದರೆ ಪೂಜೆಯಲ್ಲಿ 12 ಭಗವಂತನ ಹೆಸರುಗಳನ್ನು ಚಿಂತನೆಗೆ ತರುವಂಥದ್ದು. ಆದ್ಯ ರಾಮ, ಮೊದಲನೇ ಹೆಸರು ರಾಮ ಅಂತಲೇ. ಹಾಗೆ ರಾಮ ರಾಮ ಅಂತಲೇ ಅಮ್ಮ ಕರೆದತ್ತು. ನಾಮಕರಣದ ಹೆಸರೇ ಹಾಗೆ ರಾಮ ಅಂತ. ಮತ್ತೆ ಜನ ಐಡೆಂಟಿಫಿಕೇಷನಿಗೋಸ್ಕರ ಪರಶುರಾಮ ಅಂತ ಹೇಳಿತ್ತು. ಕೊಡಲಿ ರಾಮ ಅಂತ ಇರಲಿ ಅಂತ ಒಂದು ಹೆಸರಲ್ಲಿ ಕೊಡಲಿ ಕೊಟ್ಟದ್ದವರು. ಮತ್ತು ಅವನಿಗೆ ಅರ್ಥ ಆಗಲಿಕ್ಕೆ ಕೋದಂಡರಾಮ ಅಂತ ಇಟ್ಟದ್ದವನಿಗೆ, ಒಂದು ದಂಡ ಇರಲಿ ಅಂತ. ಇಲ್ಲಾದರೆ ಇಬ್ಬರನ್ನು ಹೇಗೆ ಹೇಳೋದು? ನಮ್ಮ ಅಪ್ಪನ ಕಾಲದಲ್ಲಿ ಇಬ್ಬರು ಇದ್ದರಂತೆ ಒಂದೇ ಹೆಸರಿನವರು. ಅದಕ್ಕೋಸ್ಕರ ನಮ್ಮ ಅಪ್ಪನಿಗೆ ಕಾಪು ಹಯಗ್ರೀವಾಚಾರ್ಯ ಅಂತ ಮಾಡಿಬಿಟ್ರು. ಮತ್ತು ಇನ್ನೊಬ್ಬರನ್ನು ಸಗ್ರಿ ಹಯಗ್ರೀವಾಚಾರ್ಯರು ಅಂತ ಹೇಳಿಕೊಂಡು, ಹೀಗೆ ಹೆಸರು ಮಾಡಲಿಕ್ಕೋಸ್ಕರ ಆಗ ಊರನ್ನು ಪ್ರತ್ಯೇಕಿಸಿಕೊಂಡು ಅದನ್ನು ಪರಶುರಾಮ ಕೋದಂಡರಾಮ. ಕೊನೆಗೆ ಕೋದಂಡರಾಮ ಅದು ಪ್ರಸಿದ್ಧನಾಗಿ ಕಾಲಿರಾಮನಾಗಿ ಬಿಟ್ಟ. ಇವನು ಪರಶುರಾಮ ಅಂತ ಹೇಳಿಕೊಳ್ಳಲಿಕ್ಕೆ ಗಟ್ಟಿ ಕೂತ. ಆದ್ದರಿಂದ ಮೊದಲ ಈ ಹೆಸರಲ್ಲಿ ಇವನಿಗೆ ರಾಮ ಅಂತೆ. ಇನ್ನೂ ಕೋದಂಡರಾಮ ಬರಲಿಲ್ಲ, ಇನ್ನೂ ಬಲರಾಮ ಬರಲಿಲ್ಲ. ಆಗ ರಾಮ ಅಂದರೆ ಇವನೇ. 19ರ ತ್ರೇತಾಯುಗದಿಂದ 24ರವರೆಗೆ ನಾವು ರಾಮ ಬಂದದ್ದು ಯಾವಾಗ ನೋಡಿದ್ದೇವೆ, ಚತುರ್ವಿಂಶೆಯಿಂದ ಬರೆದಿದ್ದ ಮಾತು ಕೊಟ್ಟಿದ್ದೆ. ಅಲ್ಲಿಯವರೆಗೆ ರಾಮ ಅಂದರೆ ಇವನೇ. ಈಗ ನಮಗಿಬ್ಬರು ಬಂದ ನಂತರ ಯಾರಾದದ್ದು ಅಂತ ಕೇಳಿದ್ದು. ದೇವರಲ್ಲೇ ಇಬ್ಬರಾದ, ಬಲರಾಮ ದೇವರಲ್ಲ, ಅದನ್ನು ಹೆಚ್ಚಿನವರಿಗೆ ಅದರ ಬಗ್ಗೆ ಹೆಚ್ಚು ಕಡಿಮೆ ಇಲ್ಲ ವಿಷಯ. ಹೀಗಾಗಿ ಆದ್ಯ ರಾಮ ಮತ್ತು ಅಪಯನ ಹೆಸರಿನೊಂದಿಗೆ ಜಮದಗ್ನಿಯ ಮಗನಾಗಿ, ಜಮದಗ್ನಿಗೆ ರೇಣುಕೆ ಹೆಂಡತಿ, ಅದು ರೇಣು ರಾಜನ ಮಗಳೇ ಅವಳು ಸಹ. ಮತ್ತು ಕ್ಷತ್ರಿಯಾಣಾಂ ಕುಲಾಂತಕ ಅವತಾರ ಕಾರ್ಯದ ನಾಮವನ್ನು ಕೊಟ್ಟರು. ಇಡೀ ಕ್ಷತ್ರಿಯ ವಂಶದ ನಾಶ ಮಾಡಿದವನಿವನು ಅಂತ. ಹೇಗೆ ಕೇಳಿದರೆ ಪರಶ್ವದಧರಃ, ವಿಶೇಷವಾಗಿ ಪರಶುವನ್ನು ಹೊತ್ತಿದ್ದಾನೆ. ಧಾತ, ಎಲ್ಲರ ಧಾರಣೆ ಮಾಡಿದವ, ರಕ್ಷಣೆ ಮಾಡಿದ, ದುದಾನ್ ಧಾರಣ ಪೋಷಣೆಯೋ ಅಂತ ಬ್ರಹ್ಮವರ್ಗವನ್ನು ನೋಡಿಕೊಂಡವ. ಮತ್ತೊಂದು ವಿಷಯ ಮಾತ್ರ ಅಂತ, ಈ ಅವತಾರದಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಅಂದರೆ ಹೇಳಬಾರದ ಸಂಗತಿ ಅದು. ಅದರ ಅವತಾರದಲ್ಲಿ ಆಗಿದೆ. ಯಾಕೆಂದರೆ ಅದು ದೇವರಿಗೆ ಸಿದ್ಧ ಅಂತ ಅನಿಸಿಕೊಳ್ಳಿಕ್ಕೋಸ್ಕರ ತಾಯಿಯ ತಲೆಯನ್ನು ಕಡಿದದ್ದು. ಅದಕ್ಕೋಸ್ಕರ ಆ ಚಿತ್ರ ಆಗಿದ್ದೇನೆ. ಈ ಚಿತ್ರ ತರಲಿಕ್ಕೆ ಕಷ್ಟಪಟ್ಟಿದ್ದೆ ನಾನು. ಯಾಕೆಂದರೆ ಅದನ್ನು ಕೊಡಲಿಕ್ಕೂ ಕೇಳುವುದಿಲ್ಲ ಚಿತ್ರಕಾರರು. ಅದರಲ್ಲಿ ರಕ್ತಪಾತ ಎಲ್ಲ ಇರ್ತದೆ, ಏನೋ ಕ್ರೌರ್ಯದ ಲಕ್ಷಣ ಕಾಣ್ತದೆ, ಅದು ಋಷಿಯ ಕೈಯಲ್ಲಿ ಆಗುವುದು ಅಸಂಭವ ಅಂತ. ಅದು ಹೆಣ್ಣಿನ ಕೊಲೆ ಅಂದರೆ ಅದು ಅತ್ಯಂತ ನಿಗ್ರಹ ವ್ಯವಸ್ಥೆ ಅಂತ. ಇದನ್ನು ರಾಮನೇ ಕೇಳಿದ್ದ. ತಾಟಕೆಗೆ ಹೊಡಿ ಅಂದಾಗ ವಿಶ್ವಾಮಿತ್ರ, ಅದು ಹೇಗೆ ಆಗ್ತದೆ ಅಂದಿದ್ದವ. ಆಗ ಅವಳ ತಪ್ಪುಗಳನ್ನು, ಅನ್ಯಾಯಗಳನ್ನು ಎಲ್ಲ ಹೇಳ್ತಾ, ಅಂದರೆ ಹೆಣ್ಣು ಮಕ್ಕಳು ಹಾಳಾದವರು ಇಲ್ಲವೇ ಇಲ್ಲ ಅಂತ, ಇತಿಹಾಸ ಅಲ್ಲ ಅಂತ ಮನವರಿಕೆ ಮಾಡಿಸಿ, ಇಂಥದ್ದು ಪೂತನೆಯಂಥವರು ಹಾಲು ಉಣಿಸುವವರೇ ಇದ್ದಾರೆ ಅಂತ ತೋರಿಸಿಕೊಟ್ಟು, ಇನ್ನೂ ದೊಡ್ಡ ಸಂಗತಿ ಅಂದರೆ ಮಹಾಭಾರತ ಕಾಲದಲ್ಲಿ ದ್ರೌಪದಿಯ ಮಾನಾಪಹಾರಕ್ಕೆ ರಾಜಕುಮಾರರು ಯತ್ನಿಸಿದಾಗ ದುರ್ಯೋಧನಾದಿಗಳ ಮಡದಿಯರು 100 ಜನ ಯಾರು ಆಕ್ಷೇಪ ಮಾಡಲಿಲ್ಲ, ಸ್ವರ ಎತ್ತಲಿಲ್ಲ. ಯಾವ ವಿಷಯದಲ್ಲಿಯೂ ಗಾಂಧಾರಿ ತನ್ನ ಸೊಸೆಯಂದಿರನ್ನು ಎತ್ತಿ ಕಟ್ಟಲಿಲ್ಲ. ಗಾಂಧಾರಿಗೆ ಸ್ಪಷ್ಟತೆ ಇದೆ, ಆದರೆ ಚಕಾರ ಬರಲಿಲ್ಲ. ಆಗುವ ಮುಂಚೆ ಧೃತರಾಷ್ಟ್ರ ಗಾಂಧಾರಿಯರೆಲ್ಲ ಸಭೆಗೆ ಬಂದಿದ್ದಾರೆ.
ಆದ್ದರಿಂದ ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಿ ಬರಲಿಕ್ಕಿಲ್ಲ ಅನ್ನತಕ್ಕಂಥ ಗೆರೆ ಉಂಟಲ್ಲ, ಅದನ್ನು ವಾಪಸ್ ಪಡಿಬೇಕಾಗ್ತದೆ. ಅದನ್ನು ಹೇಳಿಕೊಂಡು ಅಳುವಂಥದ್ದಾಗಲಿ ಗೋಗರಿಯುವಂಥದ್ದಾಗಲಿ ಅದು ಎರಡಕ್ಕೂ ಸಂಬಂಧ ಇಲ್ಲ ಹೇಳಿಕೋಸ್ಕರ ರಾಮಾಯಣ ಮತ್ತು ಮಹಾಭಾರತ ಎರಡನ್ನು ಇಟ್ಟದ್ದು ದೃಷ್ಟಾಂತವಾಗಿ. ಅದಕ್ಕೂ ಮೊದಲು ನಡೆದ ಘಟನೆ ಇದು. ಅಪ್ಪ ಹೇಳಿದ, ಅಮ್ಮ ತಡವಾಗಿ ಬರ್ತಾ ಇದ್ದಾಳೆ, ನೀರು ಕಲುಷಿತವಾಗಿದೆ, ಆಕೆ ಮನಸ್ಸು ಕೆಟ್ಟಿದೆ, ದೃಷ್ಟಿ ಹಾಳಾಗಿದೆ, ತಲೆ ತೆಗಿಯಿಂದ ಮಗನಿಗೆ ಮಾಡಲಿಲ್ಲ. ಮತ್ತೊಂದು ಮಗನಿಗೆ ಹೇಳಿದ, ನಡೆಸಲಿಲ್ಲ. ಕೊನೆಗೆ ರಾಮನಿಗೆ ಹೇಳಿದ, 5ನೇವನಿಗೆ. ಅವ ಅಪ್ಪ ಹೇಳಿದ ಅಂತ ತಲೆ ಕಡ್ದು ಬಿಟ್ಟ. ಮತ್ತು ಅವನದ್ದು ಮಾತ್ರ ಅಲ್ಲ, ನನ್ನ ಹೆಸರು ಮಾತಾಡದ ಕೇಳದ ನಿನ್ನ ಅಣ್ಣಂದಿರದು ತಲೆ ತೆಗಿ ಅಂದ. ತೆಗೆದ. ಅಪ್ಪ ಕೇಳ್ತಾನೆ ರಾಮನ ಹತ್ರ, ಭಾರಿ ಒಳ್ಳೆ ಮಗ ನೀ ಮಾಡಿದೆ ಹೇಳಿದ್ದು, ಏನಾಗಬೇಕು ಹೇಳು. ಅವರೆಲ್ಲ ಬದುಕಲಿ ಅಂದ. ಬದುಕಿದು ಅಂದರೆ ತನ್ನ ಅಪ್ಪನ ಯೋಗ್ಯತೆ ಶಕ್ತಿ ಮಗನಿಗೆ ಗೊತ್ತಿತ್ತು, ಅದನ್ನು ತೋರಿಸ್ಲಿಕ್ಕೋಸ್ಕರ ಆಗಲಿ ಅಂದ. ಬಹಳ ದೊಡ್ಡ ಇತಿಹಾಸ ಇದು. ಚಿರಕಾರಿ ಮತ್ತು ಶೀಘ್ರಕಾರಿ ಅಂತ ಇಬ್ಬರ ಕಥೆ ಇದೆ, ಬಹಳ ದೊಡ್ಡ ವಿಷಯ. ಗೌತಮರು ಅದರಲ್ಲಿ ಮೊದಲು ಬಂದವರು. ಗೌತಮರ ಮಗನ ಹತ್ರ ಹೇಳಿದ, ನಿನ್ನಮ್ಮ ಹಾಳಾಗಿದ್ದಾಳೆ, ಕಡ್ದಾಕು ಅಂದ. ಸಿಟ್ಟಿನಲ್ಲಿ ಹೋಗಿಬಿಟ್ಟ ಗೌತಮ. ಬಹಳ ಸಮಯ ಆಯಿತು. ಗೌತಮರು ಹೋದಾಗ ಯೋಚನೆ ಮಾಡಿದರು, ನಾನು ಗಡಿಬಿಡಿ ಮಾಡಿದೆ, ಆದರೆ ನನ್ನ ಮಗ ಅವ ಚಿರಕಾರಿ ಇದ್ದಾನೆ, ಎಲ್ಲ ತಡ ಮಾಡೋದು. ಆದ್ದರಿಂದ ಇವತ್ತು ಚಿರಕಾರಿ ತಡ ಮಾಡಿದರೆ ಉಂಟಲ್ಲ, ನನಗೆ ತುಂಬ ಇಷ್ಟ ಆಗ್ತದವ ಅಂತ ಹೇಳಿ ಹಿಂದೆ ಬರ್ತಾ ಇದ್ದಾನೆ. ಇವ ಮಗ ಅಪ್ಪ ಹೇಳಿದ್ದಾನೆ ಕಡಿಬೇಕು ಅಂತ ಅಮ್ಮನನ್ನು. ನಾನು ಹೇಗೆ ಕಡೀಲಿ? ಅಪ್ಪನ ಮಾತು ಬಿಟ್ಟರೆ ತಪ್ಪಾಗ್ತದೆ. ಅಮ್ಮನನ್ನು ಕಡಿಯುವುದು ಅದು ಸರಿಯಾಗುವುದಿಲ್ಲ ಮಗನಾದ ನನಗೆ. ಈಗ ಯಾವುದನ್ನು ನಾನು ಗಮನಿಸಬೇಕು, ಗುರುತಿಸಬೇಕು ಹೇಳಿಕೊಂಡು ಲೆಕ್ಕಾಚಾರ ಮಾಡ್ತಾ ಕೂತಿದ್ದಾನವ. ಅಪ್ಪ ಬಂದ ತಕ್ಷಣ ನೋಡಿದ, ಚಿರಕಾರಿ ಅಂದ. ಅಪ್ಪ ಅಂತ ನಮಸ್ಕಾರ ಮಾಡಿ, ತಪ್ಪಾಯ್ತಪ್ಪ, ನಾನು ನಿನ್ನ ಮಾತನ್ನು ನಡೆಸಿಕೊಡಲಿಲ್ಲ, ಒಳ್ಳೆಯದಾಯಿತು ಅಂತ, ನೀನು ಚಿರಕಾರಿ ಆದದ್ದು ಒಳ್ಳೆಯದಾಗಿದೆ ಅಂತ. ಹೀಗೆ ಇಂಥ ಘಟನೆಗಳು ನಡೆದಿದೆ. ಇಲ್ಲಿ ರಾಮನಿಗೆ ಚಿರಕಾರಿಯ ಕಥೆ ಏನಿಲ್ಲ, ಅಪ್ಪನ ಆದೇಶ. ಒಂದೊಮ್ಮೆ ಅಪ್ಪ ಬದುಕಿಸದಿದ್ದರೆ ತಾನು ಬದುಕಿಸ್ತಾನೆ ಗೊತ್ತಿದೆ, ಆದ್ದರಿಂದ ಮಾಡಿದ. ಇದು ಮುಖ್ಯ ವಿಷಯ. ಯಾರಿಗೆ ತಮ್ಮ ಸಾಮರ್ಥ್ಯ ಇನ್ನೊಬ್ಬರ ಸಾಮರ್ಥ್ಯದ ಬಗ್ಗೆ ಪೂರ್ಣ ಜ್ಞಾನ ಇರ್ತದೆ ಅಂಥವನು ಮಾತ್ರ ಮಾಡಬಹುದಾದ ಕೆಲಸ ಇದು. ಯಾರಿಗೆ ಇನ್ನೊಬ್ಬರ ನಾಲೆಜು ಗೊತ್ತಿಲ್ಲ, ತನ್ನದು ಗೊತ್ತಿಲ್ಲ, ಯಾರು ಆತ್ಮಾಪರೋಕ್ಷ ಅಲ್ಲ, ಯಾರು ಪರಾಪರೋಕ್ಷ ಅಲ್ಲ ಅಂಥವ್ರು ಮಾಡುವಂಥದ್ದಲ್ಲ ಇದು. ಆದ್ದರಿಂದ ಘಟನೆಗಳನ್ನು ಕೆಲವು ನೋಡಲಿಕ್ಕೆ ಮಾತ್ರ, ಕೇಳಲಿಕ್ಕೆ ಮಾತ್ರ, ನಡೆಸಿಕೊಡ್ಲಿಕ್ಕಿಲ್ಲ ಎನ್ನುವುದು ಬೇರೆಯೇ ವಿಷಯ. ಆದ್ದರಿಂದ ಭಗವಂತ ಕ್ಷೇತ್ರಜ್ಞಾದತ್, ಎಲ್ಲರ ಒಳಗಿದ್ದಾನೆ, ಅರಿವಿನಲ್ಲಿದ್ದಾನೆ. ನಾವು ಯಾರು ನಮ್ಮೊಳಗೂ ಅರಿವಿಲ್ಲ, ಇನ್ನೊಬ್ಬರಲ್ಲಿಯೂ ಗೊತ್ತಿಲ್ಲ. ನಮ್ಮ ಹೊಟ್ಟೆಯೊಳಗೇನಿದೆ, ನಾವು ಹೇಗಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ದೇಹ ಇದು ನಮ್ಮದು ಅಂತ ಭಾರಿ ಅಭಿಮಾನ ಇದೆ, ಆದರೆ ಚೂರು ಗೊತ್ತಿಲ್ಲ. ಇನ್ನೊಬ್ಬರದ್ದು ಗೊತ್ತಾಗೋದು ಹೇಗೆ ನಮಗೆ? ಭಗವಂತ ಆಗಲ್ಲ. ಆದ್ದರಿಂದ ತಂದೆಯ ಆರ್ಡರ್, ತಾಯಿಯ ಕತೆ, ಅವಳನ್ನು ಶುದ್ಧ ಮಾಡುವ ರೀತಿ ಎಲ್ಲವೂ ಅದ್ಭುತವಾಗಿದೆ ಇದು. ಆದ್ದರಿಂದ ಆ ಒಂದು ಮಾತು, ಮಾತೃಘ್ನೇ ನಮಃ ಅಂತ ಮಾತೃಜೀವಕಃ, ಕೂಡಲೇ ಅಮ್ಮನನ್ನು ಮತ್ತೆ ಬದುಕಿಸಿದವ ಎನ್ನತಕ್ಕ ಚಿಂತನೆ ಅದ್ಭುತವಾಗಿದೆ. ದ್ವಾದಶನಾಮದಲ್ಲಿ ಸಮುದ್ರ ತೀರ ನಿಲಯ ಮತ್ತು ಮಹೇಶ ಅಖಿಲ ಪಾಠಿತ, ಶಿವ ಪಾಠ ಮಾಡಿದ್ದಾನೆ ಅಂತ ಕತೆ. ಅದಕ್ಕೆಲ್ಲ ಉತ್ತರ ಮುಂದೆ ಹೇಳುತ್ತೇನೆ ನಾನು ಶಿವನ ಹತ್ರ. ಆದ್ದರಿಂದ ಆಚಾರ್ಯರು ಕೊಟ್ಟದ್ದು ರಾಮ ಭೃಗುರ್ಧ್ವ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅಂತ. ಇನ್ನು ಶಿವನಲ್ಲಿ ಪಾಠ ಕೇಳಿದ್ರಿಂದ ಪರಶುರಾಮ ಸಣ್ಣವ ಅಂತ ಹೇಳಲಿಕ್ಕೆ ಹೋಗಬೇಡಿ. ಅವನಲ್ಲಿ ಪಾಠ ಕೇಳಿ ಶಿವ ದೊಡ್ಡವನಾದ. ಈಗ ಸಾಂದೀಪಿನಿಯಲ್ಲಿ ಕೃಷ್ಣ ಹೋಗಿ ಕಲಿತ, ಕಾಶ್ಯಂ ಸಾಂದೀಪನಿನ್ನಾಮ, ಸಾಂದೀಪಿನನ್ನಾಮ ಅಂತ ಕಾಶಿಯಲ್ಲಿ ಹೋಗಿ ಕೃಷ್ಣನು ಕಲಿತಿದ್ದಾನೆ ಸಾಂದೀಪಿನಿಯಲ್ಲಿ. ಅಂದ ತಕ್ಷಣ ಸಾಂದೀಪಿನಿ ದೊಡ್ಡದು ಕೃಷ್ಣನಿಗಿಂತ ಹೇಳುವುದಾ? ಯಾರಾದರೂ ಹೇಳಿ ಯಾರ? 64 ದಿನದಲ್ಲಿ ಕಲಿತು ಬಂದಿದ್ದಾನೆ ಕೃಷ್ಣ. ಅದರಲ್ಲಿಯೂ ಕೆಲವೆಲ್ಲ ಕಾಡಿಗೆಲ್ಲ ತಿರುಗಿದ್ದಾನೆ ಸಮೇತ ತರಲಿಕ್ಕೆ. ಮಳೆಯಲ್ಲಿ ಎಲ್ಲ ನೆಲಗಡಲೆ ತಿಂದಿತಾ ಕೂತಿದ್ದಾನೆ ತನ್ನ ಮಿತ್ರರ ಜೊತೆಯಲ್ಲಿ. 64 ದಿನದಲ್ಲಿ 64 ವಿದ್ಯೆ ಕಲಿತಿದ್ದಾನೆ. 64 ದಿನದಲ್ಲಿ 64 ವಿದ್ಯೆ ಹೇಳಿಕೊಡಲಿಕ್ಕೆ ಸಾಂದೀಪನಿಗೆ ಬರ್ತದೆ ಅಂತ ಆದರೆ ಆ ಗುರುವಿನ ಕಥೆಯನ್ನು ನೋಡುವ. ಅವನು ಎತ್ತರ ಯೋಚನೆ ಮಾಡುವ. ನಾವು ಯಾರಾದರೂ ಇವತ್ತಿನ ಸಾಂದೀಪನಿಯ ಹೆಸರಿನಲ್ಲಿ ಏನಾದರೂ ಪ್ರಶಸ್ತಿಯ ವಿಷಯವ ದೊಡ್ಡ ಸಂಗತಿಯ ಮಾಡಿದರೆ
64 ವಿದ್ಯೆಗಳನ್ನು ಹೇಳಿಕೊಡಬೇಕಾದ್ರೆ ಅವನು ಎಷ್ಟು ಜೋರು ಇರಲಿಕ್ಕಿಲ್ಲ. ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಬೇರೆ ಕಲಿಯುವ ಚಾಣಾಕ್ಷ ಇರ್ತಾನೆ, ಅದು ವಿಷಯವೇ ಬೇರೆ. ಆದರೆ ಇವನು ಹೇಳಿಕೊಡಬೇಕಲ್ಲ, ಹೇಳಿದೆ ಅಂತಾದರೆ ಹೇಳಬೇಕಲ್ಲ. ಇರಲಿ ಬಿಡಿ, ಇವ ಬರ್ತಾನೆ ಅಂತ ಹೇಳಿದ್ದಾನೆ 64 ಎಲ್ಲಿಂದ ಕಲಿತು ಕೂತಾವ ಮೂಟೆ ಮಾಡಿಕೊಂಡು. ನಾವು 4 ವಿದ್ಯೆ ಕಲಿಯುವ ಮೊದಲು, ಮತ್ತೆ ನೋಡು. ಅದರಿಂದ ಹೇಳಿಕೊಟ್ಟವ ಅಂದ ತಕ್ಷಣ ದೊಡ್ಡ ಸಂಗತಿ ಅಲ್ಲ, ಅದು ನಾಟಕ. ಹಾಗೆ ಇವನದ್ದು ಕತೆ. ಅದಕ್ಕೋಸ್ಕರ ಇಲ್ಲಿ ಮಹೇಶ ಅಖಿಲ ಪಾಠಿತ ಅಂದಾಗ ಇವನು ಹೇಳಿಕೊಟ್ಟದ್ದು ಇವನು ಹೇಳಿಕೊಟ್ಟು ಗಟ್ಟಿಯಾದ್ದು ಎಲ್ಲ ಮತ್ತೆ ನೋಡಲಿಕ್ಕೆ ಬರ್ತದೆ. ಇರಲಿ. ಗೋತ್ರಾಣ ಕೃತ್ಸ್, ಅಪ್ಪನ ದನವನ್ನು ಎಳ್ಕೊಂಡು ಹೋದಾಗಲೇ ದೊಡ್ಡ ಗಲಾಟೆ ಆದದ್ದು. ದನ ಸಿಗಲಿಲ್ಲ, ದನದ ಮರಿ ಸಿಕ್ಕಿತು. ಮತ್ತೆ ಕಾರ್ತಿವೀರ್ಯರವರಿಗೆಲ್ಲ ದನ ಹಾರಿದೆ. ಜಮದಗ್ಗಿನ ಹತ್ತಿರದ್ದು ಕಾರ್ತಿವೀರ್ಯನ ಕಥೆ, ಅದು ದೊಡ್ಡ ಕಥೆ. ಎಲ್ಲ ರಕ್ಷಣೆ ಮಾಡಲಿಕ್ಕೆ ನಿಂತವ ಪರಶುರಾಮ. ದನಕ್ಕಾಗಿ ಯಾವತ್ತು ಕೊಡಲಿ ಕೈಯಲ್ಲಿ ಹಿಡಿದವ ಪರಶುರಾಮ. ಯೋಚನೆ ಮಾಡಬೇಕು ನಾವು. ಇವತ್ತು ದನದ ಹತ್ಯೆಯ ಕತೆ ಕೇಳಿಕೊಂಡಾಗ ಎಷ್ಟು ಮೈ ಬಿಸಿ ಹೇಳ್ತದೆ ಅಂತ. ಇವತ್ತು ಪರಶುರಾಮ ಬರಬೇಕದು ಪರಶುರಾಮನ ಸೃಷ್ಟಿಯಲ್ಲಿ ಜಾಗದಲ್ಲಿ ಅಂದಾಗ. ಗೋತ್ರಾಣಕೃತ್ ಗೋ ಪ್ರದಾತ, ಮತ್ತು ದನ ಕೊಟ್ಟವ ಅಲ್ಲ, ನೆಲ ಕೊಟ್ಟವ. ಗೋ ಅಂದರೆ ನೆಲಕ್ಕೆ ಹೆಸರುಂಟು. ಆದ್ದರಿಂದ ಇಡೀ ಭೂಮಿಯನ್ನೇ ದಾನ ಮಾಡಿದ್ದಾನೆ. ಅರಸರನ್ನೆಲ್ಲ ಮುಗಿಸಿದ, ಎಲ್ಲ ರಾಜ್ಯಗಳನ್ನು ತನ್ನದಾಗಿಸಿಕೊಂಡ, ತನ್ನ ಮೂಲಪುರುಷನಿಗೆ ಕಶ್ಯಪನಿಗೆ ದಾನ ಮಾಡಿದ. ಈ ನೆಲಕ್ಕೆ ಕಾಶ್ಯಪಿಯಿಂದ ಹೆಸರಾಯಿತು, ಕಶ್ಯಪನ ಮಗಳು ಅಂತ ಹೆಸರಾಯಿತು ದಾನ ಕೊಟ್ಟದ್ದರಿಂದ. ವಿಪ್ರಕ್ಷತ್ರಿಯ ಕರ್ಮಕೃತ್ಸ್, ಇವನಿಗಿದು ಹೆಗ್ಗಳಿಕೆ. ಒಬ್ಬ ಬ್ರಾಹ್ಮಣನಾಗಿ ಲೋಕ ರಕ್ಷಣೆಗೋಸ್ಕರ ಕ್ಷಾತ್ರ ತೇಜಸ್ಸಿನಲ್ಲಿ ಬದುಕಬೇಕಾಯಿತು, ಹೋರಾಡಬೇಕಾಯಿತು, ಆಯುಧ ಹಿಡಿಯಬೇಕಾಯಿತು. ಯಾಕೆ? ವಿಪ್ರಾರ್ಥಂ. ಇಲ್ಲಿ ಅದನ್ನೊಂದು ಅರ್ಥ. ವಿಪ್ರಕ್ಷತ್ರಿಯ ಕರ್ಮದ ವಿಪ್ರ ಕೆಲಸ ಮಾಡಿದ್ದ ಅಂತ ಅರ್ಥ ಅಲ್ಲ. ಬ್ರಾಹ್ಮಣನಾಗಿ ಕ್ಷತ್ರಿಯನಾದ ಅಲ್ಲ, ಬ್ರಾಹ್ಮಣರಿಗಾಗಿ ಕ್ಷತ್ರಿಯನಾದ ಅಂತ. ದೇವರು ಯಾನೇ ಆದರೆ ನಮಗೆ. ಆದ್ದರಿಂದ ಯಾರು ಜಗತ್ತಿಗೆ ಜ್ಞಾನದ ಬೀಜವನ್ನು ಬಿತ್ತುತ್ತಾರೋ ಅವರು ವಿಪ್ರರು. ಯಾರು ವೇದವನ್ನು ಪೂರ್ಣ ಮಾಡ್ತಾರೋ ಅವರು ವಿಪ್ರರು. ವೇದ ಪೂರಣಾತ್ ವಿಪ್ರಹ ಅಂತ, ವೇದ ಪ್ರವಚನಾತ್ ವಿಪ್ರಹ ಅಂತ ಲೆಕ್ಕ. ನಿಜವಾಗಿ ಎಲ್ಲಿ ವೇದ ಹೇಳ್ತಾರೆ ಅವರು? ವೇದವನ್ನು ಉರುಳೊಡೆದಿರ್ತಾರೆ, ಶಬ್ದ ಮಾತ್ರ ಹೇಳ್ತಾರೆ. ಆದ್ದರಿಂದ ವೇದದ ಅರ್ಥವನ್ನು ಯಾರು ತಿಳಿಸ್ತಾರೆ ಅವನು ವಿಪ್ರನಾಗೋದು ನಿಜವಾಗಿ. ಬ್ರಾಹ್ಮಣ ಅಂದರೂ ಅದುವೇ ಅರ್ಥ. ಬ್ರಹ್ಮ ಅಂದರೆ ವೇದ ಅಲ್ವಾ? ವೇದವನ್ನು ಅಣಗತ ಒಂದು ತಿಳಿಸುವವನು ಅಂತ. ಆಣಯತೀಶ, ಇನ್ನೊಬ್ಬರಿಗೆ ತಿಳಿಸ್ತಾನೆ ಅಂತ. ಅದಲ್ಲಾದರೆ ಆಗುವುದೇ ಹೇಗೆ? ಅದರಿಂದ ಅಂತಹ ಜ್ಞಾನಿಗಳ ಬದುಕಿಗಾಗಿ ತಾನು ಕ್ಷತ್ರಿಯನಾಗಿ ಮೆರೆದ ಅಂತ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಪ್ಪಟೇನ್ನರಃ ನ ಅಪಮೃತ್ಯು ನ ದಾರಿದ್ರ್ಯಂ ನ ಚ ವಂಶಕ್ಷಯ. ಅಂಥವರಿಗೆ ಯಾವುದೇ ರೀತಿಯಾದಂತಹ ಹಾನಿಗಳು ಇಲ್ಲ ಅಂತ ಬಹಳ ಚಂದವಾಗಿ 12 ನಾಮಗಳ ಪೂಜೆಗಳಿಗೋಸ್ಕರ ಪತ್ರಪೂಜೆಗೆ, ಪುಷ್ಪ ಪೂಜೆಗೆ ಎಲ್ಲಕ್ಕೂ ಅದು ಆಗ್ತದೆ ಅಂತ ಹೇಳಿಕೊಂಡು ನಾನು ದ್ವಾದಶ ನಾಮವನ್ನು ಕೊಡೋದು. ಅದೇ ನಾಮದಿಂದ ಪತ್ರಪೂಜಾಂಕರಿಷ್ಯೆ, ಪುಷ್ಪಪೂಜಾಂಕರಿಷ್ಯೆ ಎಲ್ಲ ಮಾಡಲಿಕ್ಕೆ ಬರ್ತದೆ. ಉಪಚಾರಗಳನ್ನು ಕೊಡಲಿಕ್ಕೆ ಬರ್ತದೆ. ವಸ್ತ್ರದಿಂದ ಹಿಡಿದು ಎಲ್ಲ ಉಪಚಾರಗಳನ್ನು ಕೊಡುವಲ್ಲಿ ಅದು ಸಮರ್ಥವಾಗ್ತದೆ. ಈಗ ಅಂಗಪೂಜೆ, ಇದು ನನ್ನದು ಸ್ಪೆಷಲ್. ಯಾವಾಗಲೂ ಇದೆಲ್ಲ ನಂದು ಕ್ರಿಯೇಟೆಡ್ ಎಲ್ಲ ಅಲ್ಲ, ಇದೆಲ್ಲ ಪುರಾಣಗಳಲ್ಲಿರುವಂಥದ್ದನ್ನೇ ತಂದು ಕೊಡುವ ರೀತಿ. ನಾನು ಜಾಮದಗ್ನ್ಯಾಯ ನಮಃ ಪಾದವು ಪೂಜ್ಯಾಮಿ. ನಾನು ಓದಿ ಹೇಳೋದು ಯಾಕೆಂದರೆ ನಾಳೆ ಅದನ್ನು ಓದಿಕೊಂಡವರು ಮಾಡ್ತಾರೆ. ಕೆಲವರಿಗೆ ಅಕ್ಷರ ಓದಲಿಕ್ಕೆ ಬರುತ್ತೆ, ಅದರಿಂದ ಅಡಿವತ್ತಿ ಅಂತ ಹೇಳುವುದು ಅಂತ ಹೇಳಿ ತಪ್ಪು ಹೇಳ್ತಾರೆ. ಅದಕ್ಕೋಸ್ಕರ ಕೆಲವೊಮ್ಮೆ ಹೇಳೋದು. ಸರ್ವಧಾರಿಣೇ ನಮಃ ಉದರಂ ಪೂಜಯಾಮಿ, ಮಧುಸೂದನಾಯ ನಮಃ ಕಟಿಂ ಪೂಜಯಾಮಿ, ಶ್ರೀವತ್ಸಧಾರಿಣೇ ನಮಃ ಊರು ಪೂಜಯಾಮಿ. ನೋಡಿ, ಶ್ರೀವತ್ಸಧಾರಿಣೇ ನಮಃ ಎನ್ನುವುದು ಅವನ ಅಸಾಧಾರಣ ನಾಮ. ಅದು ದೇವರಿಗೆ ಮಾತ್ರ ಇರುವಂಥದ್ದು, ಭಗವಂತನಿಗೆ ಮಾತ್ರ ಇರತಕ್ಕಂಥ ಲಕ್ಷಣ ಶ್ರೀವತ್ಸ ಲಕ್ಷಣ. ಅಂದರೆ ಮಹಾಲಕ್ಷ್ಮಿ ಎದೆಯಲ್ಲಿ ಕೂತಂತಹ ಒಂದು ಚಿಹ್ನೆ. ಅದು ಬಲರಾಮನಿಗೆ ಎಲ್ಲ ಇಲ್ಲ, ಆವೇಶ ರೂಪಗಳಿಗೆ ಇಲ್ಲ, ಆವೇಶ ರೂಪಗಳಿಗೆ ಬರುವುದಿಲ್ಲ. ಶುದ್ಧ ರೂಪಕ್ಕೆ ಮಾತ್ರ, ಜೀವರೂಪಕ್ಕೆ ಬರುವುದಿಲ್ಲ. ಆದ್ದರಿಂದ ಅದನ್ನು ಇದೆಲ್ಲ ಗಮನಿಕೆ. ವಾಸ್ತವವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಅದನ್ನು ತೋರಿಸಿ ಹೋಗ್ತಾರೆ. ಕ್ಷತ್ರಾಂತಕಾಯ ನಮಃ ಭುಜೋ ಪೂಜ್ಯಾಮಿ. ಸಂಬಂಧಪಟ್ಟಂತೆ ಹೇಳುವ ಕ್ರಮಗಳು ಕೆಲವೆಲ್ಲದು. ಶಿತಿಕಂಠಾಯ ನಮಃ ಕೂರ್ಚಕಂ ಪೂಜ್ಯಾಮಿ, ರಾಮಾಯ ನಮಃ ಶಂಕಂ ಪೂಜ್ಯಾಮಿ, ರಾಮಾಯ ನಮಃ ಚಕ್ರಂ ಪೂಜ್ಯಾಮಿ, ಬ್ರಹ್ಮಾಂಡಧಾರಿಣೇ ನಮಃ ಶಿರಃ ಪೂಜ್ಯಾಮಿ. ಮತ್ತು ನನ್ನ ಪೂಜೆಯಲ್ಲಿ ಯಾವತ್ತಿರತಕ್ಕ ಇನ್ನೊಂದು ಲಕ್ಷಣ ಅರ್ಘ್ಯ ಕೊಡೋದು. ಎಲ್ಲ ಜಯಂತಿಗಳಲ್ಲಿಯೂ ದೇವರಿಗೆ ಅರ್ಘ್ಯ ಕೊಡುವಲ್ಲಿ ನಾವೇನು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗಿಲ್ಲ. ಮತ್ತು ಅದು ಬೆಳ್ಳಿಯ ಪಾತ್ರೆಯಲ್ಲೇ ಕೊಡಬೇಕು ಅಂತ ಇರುವುದರಿಂದ ನಾನು ಅದನ್ನು ಹಾಕಿರ್ತೇನೆ. ಇನ್ನು ಅದಕ್ಕೊಂದನ್ನು ಖರ್ಚು ಮಾಡಬೇಕಂತ ಯೋಚನೆ ಮಾಡಬೇಡಿ ದೇವರಿಗೆ ಕೊಡುವಾಗ. ಹಾಗಾಗಿ ಮತ್ತು ನನಗೆ ಇಷ್ಟೆಲ್ಲ ಹೇಳುವಾಗ ಮೈತೋಷ ಕಳೆದ ಬಾರಿ ಹೇಳಿದ್ದ, ಶಂಕಕ್ಕೆ ಅವನೇನಾದರೂ ಕಟ್ಟಿ ಅಂತ. ಆಗ ಉತ್ತರ ಕೊಟ್ಟೆ, ಕಟ್ಟಬೇಕು ಬೇಡವೋ ಅಂತ
ನಾನು ಹೇಳಬೇಕು ಅಂತ ಎಲ್ಲ ಹೇಳುವುದಿಲ್ಲ ಅಂತಲೂ ಹೇಳಿದ್ದೆ. ವಾಸ್ತವವಾಗಿ ಇವತ್ತು ನಮ್ಮ ಶಂಖಗಳು ಹೀಗೆ ಇಲ್ಲ. ಪೂಜೆ ಹತ್ತಿರಕ್ಕೆ ಬಂದಾಗ ಗಮನಿಸಿ ಅದರ ಚಿತ್ರ, ನಾನು ಹಾಕಿದ ಶಂಖದ ಚಿತ್ರ. ಅದರಲ್ಲಿ ಕ್ರಮಬದ್ಧವಾಗಿ ಗೆರೆಗಳು ಒಳಗೆ, ಬದಿಗಳು ಎಲ್ಲ ಇವೆ. ಇವತ್ತು ನೀವು ಅದಕ್ಕೆ ಬೆಳ್ಳಿ ಕಟ್ಟಿಸಲಿಕ್ಕೆ ಕೊಟ್ಟರೆ, ಬಂಗಾರ ಚೆಂದ ಮಾಡಲಿಕ್ಕೆ ಚಲೋ ಮಾಡಲಿಕ್ಕೆ ಕೊಟ್ಟರೆ, ಅವರು ಅದನ್ನೆಲ್ಲ ಕತ್ತರಿಸಿ ಅದನ್ನು ಹಿಡಿಸಿ ಅಂಟು ಮಾಡಿಸಿ ಬಿಸಿ ಮಾಡಿ ನಮ್ಮ ಕೈ ಕೊಡ್ತಾರೆ. ಅದು ಒಡಕು ಶಂಖ ಆಗ್ತದೆ, ಆಗ ಭಿನ್ನ ಆಗ್ತದೆ. ಅದರಲ್ಲಿ ನೀರು ಜಾಸ್ತಿ ಹಿಡಿಯುವಂತೆ ಮಾಡ್ತಾರೆ ಅವರು, ಕೆತ್ತಿಯೆಲ್ಲ. ಅದು ನಿಲ್ಲುವುದಿಲ್ಲ, ಆದರೆ ಹಾಕಿದ ಬೆಳ್ಳಿ ಕಟ್ಟ ಎಲ್ಲ ನಿಲ್ಲುವುದಿಲ್ಲ. ತುದಿಗೆ ಮಾತ್ರ ಹಾಕಬಹುದು, ಸಿಕ್ಕಿಸುವ ಹಾಗೆ, ಟೊಪ್ಪಿ ಹಾಕಿದ ಹಾಗೆ, ಕಿರೀಟ ಸಿಕ್ಕಿಸಿದ ಹಾಗೆ ಹಾಕಿದರೆ ತೊಂದರೆ. ಅದು ರಿಮೂವೇಬಲ್ ಇರ್ತದೆ. ಅಭಿಷೇಕ ಆಗುವಾಗ 3-4 ಸರ್ತಿ ಕೆಳಗೆ ಬೀಳ್ತದೆ, ಸಿಕ್ಕಿಸಬೇಕಾಗ್ತದೆ, ಅದು ಸಮಸ್ಯೆ. ಹಾಗಾಗಿ ಅದನ್ನು ಮತ್ತೆ ಅಂಟಿಸ್ತಾರೆ. ಅಂಟಿಸುವುದು ಕೆಲವು ಅಂಟುಗಳಿರ್ತವೆ. ಇವತ್ತು ಭಾರಿ ಜೋರು ಅಂಟುಗಳಿವೆ, ಹಿಂದೆಲ್ಲ ಅರಗು ಇದ್ದದ್ದು. ಅರಗು ಗಟ್ಟಿ ಕೂತ್ಕೊಳ್ಳುವುದಿಲ್ಲ, ಆಗ ಬಿಸಿ ಮಾಡಬೇಕಾಗ್ತದೆ. ಬಿಸಿ ಮಾಡುವಾಗ ಶಂಖಕ್ಕೆ ಪೆಟ್ಟು ಬೀಳ್ತದೆ. ಅಂದರೆ ಏನಾದರೂ ಅದು ಎಲುಬು, ಅದು ಒಂದು ರೀತಿಯಿಂದ ಬರ್ನ್ ಆಗ್ತದೆ. ಹಾಗಾಗಿ ಅದು ಆಗಬಾರ್ದೇನೋ ನೆಲೆಯಲ್ಲಿ ನಾನು ಅದಕ್ಕೇನು ವೇಷ ಹಾಕಲಿಲ್ಲ. ವೇಷ ಹಾಕದೇ ಇರುವುದರಿಂದ ಏನು ದೊಡ್ಡ ತಪ್ಪಿಲ್ಲ, ವೇಷ ಹಾಕುವುದರಿಂದ ಅದೇನು ದೊಡ್ಡ ತಪ್ಪಾಗುವುದು ಅಲ್ಲ. ಅದನ್ನು ನೋಡಿಕೊಳ್ಳಿ. ಅದರ ವಸ್ತುಗಳು ಹಾಳಾಗದಂತೆ ಮಾಡುವ ವ್ಯವಸ್ಥೆ ಬೇಕು, ಆದರೆ ಅದು ವಿಷಯವೇ ಬೇರೆ ವಾಸ್ತವವಾಗಿ. ಆದರೂ ಅವನು ಹೇಳಿದ ಚಿತ್ರವನ್ನು ಕೊಟ್ಟ ಬಳಿಕ ಅದನ್ನು ಗಮನಿಸ್ತಾರೆ ಜನ ಅಂತ. ಸಾಮಾನ್ಯ ಜನರಿಗೆ ಸಿಗುವ ಶಂಕ ಇದು ಅಂತ ನಾನು ಕೊಡುವುದು, ಎಲ್ಲರೂ ಅದನ್ನು ಉಪಯೋಗಕ್ಕೆ ತರಬಹುದು ಅಂತ. ಇನ್ನು ಬಂಗಾರ ಹಾಕುವುದು, ಅದರಲ್ಲಿ ನವರತ್ನಗಳು ಜಾಲರಿ ಹಾಕುವುದು, ಬೆಳ್ಳಿ ಕಟ್ಟಿಸುವುದು ಅಂದಾಗ ಜನರಿಗೆ ಅದು ಕಾಸ್ಟ್ಲಿ ಅನಿಸಿ ಅರ್ಗೆ ಕೊಡುವುದನ್ನೇ ಬಿಟ್ಟು ಹೋಗ್ತಾರೆ. ಮತ್ತು ಅದರ ಬದಲಿಗೆ ಅರ್ಘ್ಯವನ್ನು ಎಲ್ಲರೂ ಕೊಡಲಿ. ಯಾಕೆಂದರೆ ಎಲ್ಲರಿಗೂ ಮುಟ್ಟುವ ಅಧಿಕಾರ ಉಂಟು ಶಂಖವನ್ನು. ಮನೆ ಮಂದಿ ಎಲ್ಲರೂ, ಉಪನೀತರು, ಅನುಪನೀತರು, ಸಂಸ್ಕಾರ ಆದವರು, ಆಗದಿದ್ದವರು, ಸ್ತ್ರೀಯರು, ಬಾಲರು, ವೃದ್ಧರು ಎಲ್ಲರೂ ಸಹ ಆವತ್ತಿನ ದಿನ ಬಂದು ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತಕರ ಪ್ರಭೋ ಗೃಹಾಣಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ತ್ರಿಸಪ್ತಕೃತ್ವ ಕ್ಷತ್ರಾಣಾಂ ನಿಹಂತ್ರೆ 3-7 ಬಾರಿ ಅಂದರೆ 21 ಅಂತ ಅರ್ಥ. ನೋಡಿ, ಗುಣಿಸು ಕಥೆಯನ್ನೆಲ್ಲ ಸಂಸ್ಕೃತ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ತ್ರಿಸಪ್ತಕೃತ್ವ ಕುಪಿತಃ ನಿಕ್ಷತ್ರಾಮಕರೋನ್ ಮಹೀಮ್ ಅಂತ ಕ್ರಮಬದ್ಧವಾಗಿ ತ್ರಿಸಪ್ತ 3-7 21 ಬಾರಿ ಅಂತ. ಅದರಿಂದ ವೇದದಲ್ಲಿ ಪುರಾಣಗಳಲ್ಲಿ ಎಲ್ಲ ಗುಣಿಸು ಗುಣಾಕಾರ ಎಲ್ಲ ಇತ್ತ. ಲೆಕ್ಕ ಎಲ್ಲ ನಾವು ಶುರು ಮಾಡಿದ್ದು ವ್ಯವಹಾರ ಬಂದ ನಂತರ, ದುಡ್ಡು ಎನ್ನುವುದು ಬಂದಾಗ ಅಂತ ಹೇಳಲಿಕ್ಕೆ ಹೋಗಬೇಡಿ. ಎಲ್ಲ ವಸ್ತುಗಳಲ್ಲಿಯೂ ಲೆಕ್ಕ ಮಾಡಲಿಕ್ಕೆ ಬರ್ತಿತ್ತು ಅವರಿಗೆ. ನಿಹಂತ್ರೇ ತಿಗ್ಮಚೇಜಸೆ ನಮಸ್ತುಭ್ಯಂ ಭಗವತೆ ಪರಶ್ವದ ವಿಧಾರಿಣೆ. ಪಾದ್ಮ ಸಂಹಿತೆ ಹೇಳಿದರೆ ಪೂಜೆಯ ಪ್ರಕಾರಗಳೆಲ್ಲ ಹೆಚ್ಚಿರುವಂಥದ್ದು ಪ್ರಾದ್ಮ ಸಂಹಿತೆ, ಶ್ರೀಕೃಷ್ಣ ಸಂಹಿತೆ, ಈಶ್ವರ ಸಂಹಿತೆ, ಬೃಹತ್ ಬ್ರಹ್ಮ ಸಂಹಿತೆ, ಇಂಥ ಕಡೆಗಳಲ್ಲೆಲ್ಲ ಹೆಚ್ಚು ಪೂಜೆಯ ವಿಷಯಗಳು ಬರ್ತವೆ. ಹಾಗಾಗಿ ಅಲ್ಲಿಂದ ಕೆಲವು ಮಾತುಗಳನ್ನು ಪ್ರಬುದ್ಧವಾಗಿರುವುದನ್ನು ಸಾಲಾಸಗಟಾಗಿರುವುದಕ್ಕೋಸ್ಕರ ನಾನು ಒಂದೇ ಕಡೆಯಿಂದ ಎತ್ತಿಕೊಂಡಿದ್ದೇನೆ. ಸುಲಭ ಅರ್ಥ ಬರುವಂಥದ್ದು ಮತ್ತು ಅರ್ಥ ಆಗುವಂಥದ್ದು ಶಬ್ದಗಳಲ್ಲಿ. ರಾಮನನ್ನು ಸ್ತುತಿಸುವ ಬಗೆ ಅದು ಕೆಲವು ಸ್ಕಂದ ಪುರಾಣದ ಮಾತು. ಹೇ ರಾಮ ಜಗತಾಮೀಶ ಜಾಮದಗ್ನಿ ಮಹಾಪ್ರಭು ದುಷ್ಟ ಕ್ಷತ್ರಿಯ ಸಂಹಾರ. ಕ್ಷತ್ರಿಯರನ್ನು ಸಂಹಾರ ಮಾಡಿದರೆ ತಪ್ಪಾಗುತ್ತೆ, ಆಡಳಿತ ಮಂಡಳಿ ಮೇಲೆ ವಿರೋಧ ಬರ್ತದೆ, ಒಂದು ಜಾತಿ ಹೊಡೆಯುವುದು ಅಂದರೆ ಏನು ಸಮ ಅಂತ ಕೇಳಿದರೆ ಅದಕ್ಕೆ ದುಷ್ಟ ಅಂತ ಶಬ್ದ ಆಗಿದೆ. ದುರ್ಯೋಧನಾದಿಗಳನ್ನು ಸಾಯಿಸಿದ್ದು ಅಂದಾಗ ಅವರ ದೌರ್ಜನ್ಯಕ್ಕೆ ಕೃಷ್ಣ ಮೊದಲೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಂತಾನೆ. ಧರ್ಮ ತಪ್ಪಿದಾಗ ನಾನು ಬರ್ತೇನೆ, ಸರಿ ಮಾಡಲಿಕ್ಕೆ ನೋಡುತ್ತೇನೆ, ಆದರೆ ಅವರು ಸರಿ ಆಗದಿದ್ದರೆ ಅವರನ್ನು ಹೊಡಿಬೇಕಾಗ್ತದೆ ಅಂತ. ಆದ್ದರಿಂದ ಪಾಂಡವಾನ ಮಿತಾರ್ಥಾಯ ಕೌರವಾನ ವಿನಾಶಾಯ ಎನ್ನುವುದು ಸತ್ಯವೇ. ಬುದ್ಧಿ ಹೇಳಿದೆ, ಕೇಳಲಿಲ್ಲ ಅವರು. ಅರ್ಧ ರಾಜ್ಯ ಎಲ್ಲಾದರೂ ತಿಂದುಕೋ ನೀನು ಪರವಾಗಿಲ್ಲ ಅಂತೇಳಿ ನಾನು ದ್ಯೂತವನ್ನು ಒಪ್ಪಿ 5 ಗ್ರಾಮದ ಬಗ್ಗೆಯೂ ಮಾತಾಡಿದ್ದೆ, ಒಪ್ಪಲಿಲ್ಲ ಅಂತ. ಆದ್ದರಿಂದ ದುಷ್ಟರನ್ನು ಮುಗಿಸದೆ ನಮಗೆ ದೌರ್ಜನ್ಯ ಉಳಿಯಲಿಲ್ಲ ಆದಾಗ ನಾನು ತೆಗೆದದ್ದು ಅಂತ ತಾನೇ ಯಾರಿಂದೋ ಮಾಡಿಸಿದ, ನೀನೇ ಮಾಡಲಿಲ್ಲ ಅಂದವನು ಹೇಳ್ತಾನೆ. ವಿದುರ ಕೇಳ್ತಾನೆ, ಒಪ್ಪದವರ ಹತ್ರ ಬರಬೇಡ ಅಂತ. ನಾಳೆ ಜನ ಹೇಳುತ್ತಾರೆ, ನಮಾಂ ಬ್ರೂಯು ಅಧರ್ಮಿಷ್ಠಾ, ಕೆಟ್ಟವರು ಮತ್ತೆ ನಾಳೆ ಹೇಳಬಾರ್ದು. ಕೃಷ್ಣ ಟ್ರೈ ಮಾಡಿದರೆ ಯುದ್ಧ ನಿಲ್ತಿತ್ತು ಅಂತ ಹೇಳುವುದು ಬೇಡ, ಅದಕ್ಕೆ ನಾನೇ ಹೋಗಿ ದಮ್ಮಯ್ಯ ಧಕ್ಕೆ ಹಾಕಿ ಬಂದಿದ್ದೇನೆ ಅಂತಾನೆ. ಇಷ್ಟು ಸ್ಪಷ್ಟ ಇರುವಾಗ ಎಷ್ಟೋ ಜನ ಕೇಳುವುದುಂಟು, ಕಡಿಯುವುದು ಬೇಡಿತ್ತು, ಬೋಧ ಹೇಳಿದರೆ ಆಗ್ತಿತ್ತು ಅಂತ. ಆಗ್ತಿತ್ತು, 1 ಸರ್ತಿ 2 ಸರ್ತಿ ಆಯಿತು ನೋಡಿ. ಹನುಮಂತನು ಹೋಗಿ ಹೇಳಿದ ಬೋಧ, ವಿಭೀಷಣ ಅದಕ್ಕಿಂತ ಮೊದಲು ಬೋಧ ಹೇಳಿದ, ಕುಂಭಕರ್ಣನು ಮಧ್ಯದಲ್ಲಿ ಬೋಧ ಹೇಳಿದ, ಅಂಗದನು ಬೋಧ ಹೇಳಿದ ಹೋಗಿ ದೌತ್ಯದಲ್ಲಿ, ರಾಮನು ಹೇಳಿದ ಕೊನೆಗೆ ರಣಾಂಗಣದಲ್ಲಿ, ಹೋಗು ನಾವು ಎಷ್ಟು ಜೋರಿದ್ದೇವೆ ಗೊತ್ತಾಯ್ತಲ್ಲ, ಹೋಗು
ಬದುಕು ಕೊಡು ಸೀತೆ ಆಗಲಿ, ಸಾಯದು ಕೊಡುವುದೇ. ಎಂಥದ್ದು ಮಾಡಲಿಲ್ಲ ಅವನು, ಉಪಯೋಗಕ್ಕೆ ಬರಲಿಲ್ಲ, ಅದು ಇಟ್ಟುಕೊಂಡದ್ದೇ ಬಂತವನಿಗೆ. ಊದು ಹಚ್ಚಲಿಲ್ಲ ಅದಕ್ಕೆ ಪುಣ್ಯಾತ್ಮ. ಒಂದು ಸುಪ್ರದಕ್ಷಿಣೆ ಒಂದು ಅದು ಆಗಲಿಲ್ಲ, ಏನಾಗಲಿಲ್ಲ, ಸತ್ತು ಹೋದ. ಅದರಂತೆ ಇಲ್ಲಿ ಅಶ್ವತ್ಥಾಮನು ಹೇಳಿದ್ದಾನೆ ದುರ್ಯೋಧನ ಹತ್ರ, ದುಶ್ಯಾಸನ ಸತ್ತಾಗಲು. ಕರ್ಣನು ಹೇಳಿದ್ದಾನೆ, ಪಾಂಡವರಿಗೆ ಹೊಡೆದು ಸಾಯಿಸಲಿಕ್ಕೆ ಬರುವುದಿಲ್ಲ, ನಾನು ಟ್ರೈ ಮಾಡಿ ಸೋತಾಗಿದೆ ಅಂದ. ಭೀಷ್ಮರು ಹೇಳಿದ್ದಾರೆ, ದ್ರೋಣರು ಹೇಳಿದ್ದಾರೆ, ಕೇಳಲಿಲ್ಲ, ಬೋಧೆ ಮಾಡಿ ಕೇಳುವುದಿಲ್ಲ. ಅದರಿಂದ ದುಷ್ಟ ಕ್ಷತ್ರಿಯ, ಅದರಿಂದ ದುಷ್ಟತನ ಎನ್ನುವುದನ್ನು ಸಂಹಾರ ಮಾಡಬೇಕಾದ್ರೆ ವ್ಯಕ್ತಿಯೇ ಮುರಿಬೇಕು ಹೊರತು ಶಕ್ತಿ ಮುರಿಲಿಕ್ಕೆ ಆಗುವುದಿಲ್ಲ. ದುಷ್ಟ ಕ್ಷತ್ರಿಯ ಸಂಹಾರ. ಆದ್ದರಿಂದ ವೈರಿಶೇಷಂ ನಕಾರ ಅಂತ ಹೇಳೋದು, ಅವರ ಪೂರ್ಣ ಪಡೆಯನ್ನು ತೆಗೆದಿಲ್ಲ, ಆದರೆ ಇನ್ನೊಂದು ಹುಟ್ಟುತ್ತದೆ, ಮತ್ತೆ ಅದರ ಇನ್ನೊಂದು ರೂಪ ಹುಟ್ಟುತ್ತದೆ. ಉಗ್ರವಾದದ ಸಂಪೂರ್ಣ ನಾಶ ಆಗದೇ ಇದ್ದರೆ ಅದು ಮತ್ತೆ ಯಾವತ್ತು ಅದು 4 ಜನರನ್ನು ಬಿಡಿ ಹಾಗೆಲ್ಲ ಆಗುವುದಿಲ್ಲ ಅಂದ, ಪೂರ್ಣ ಹೋಗಬೇಕು. ಭಕ್ತಾನುಗ್ರಹಕಾರಕ, ವಾಸ್ತವವಾಗಿ ಭಕ್ತರ ಅನುಗ್ರಹಕ್ಕೋಸ್ಕರ ಮಾಡಿದ ಕಥೆ ಅದು. ನಮೋ ನಮಸ್ತೆ ಭೃಗುವರ್ಯ ದೇವ, ನಮೋ ನಮಸ್ತೆ ದ್ವಿಜಪೇಂದ್ರ ಸೂರ್ಯ, ನಮೋ ನಮಸ್ತೆ ಬಲದ ವದಾಹ, ನಮೋ ನಮಸ್ತೆ ಅಖಿಲ ಕಾಮದೋಹ. ಅದೆಲ್ಲ ಸಾಹಿತ್ಯಿಕವಾಗಿ ಎಲ್ಲ ನಮ್ಮಲ್ಲಿ ಶ್ಲೋಕಗಳೇ, ಪುರಾಣಗಳ ಮಾತುಗಳೇ ಇಲ್ಲ, ಎಲ್ಲ ಮಂತ್ರಪ್ರಾಯ, ಎಲ್ಲ ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ. ಇಂಥದ್ದೆಲ್ಲ ಯಾರಿಗೆ ಬೇಕು? ನಾವು ಸಾಹಿತ್ಯಗಾರರು ಬಹಳ ಚಂದವಾಗಿ ಪ್ರಾಸ ಬರುವಂತೆ, ರೈಮಿಂಗ್ ವರ್ಡ್ಸ್ ಇರುವಂತೆ ಎಲ್ಲ ಮಾಡಿಕೊಡ್ತೇವೆ. ಅಂದರೆ ನಾನು ಅದಕ್ಕೆ ತಂದಾಗಿದ್ದು ಪುರಾಣಗಳಂಥದ್ದು ಮಾತುಗಳನ್ನು 1000 ಗಟ್ಟಲೆ ಹೇಳಿದೆ. ನಿಮ್ಗೆ ಎಷ್ಟು ಚಂದ ಬೇಕು, ಯಾವ ಛಂದಸ್ಸಿನಲ್ಲಿ ನಿಮಗೆ ಬೇಕು ಹೇಳಿ, ಪುರಾಣಗಳಲ್ಲಿ ಅದ್ಭುತವಾದ ಕಲಿಕೆ ಎನ್ನುವುದನ್ನು ಛಂದಶಾಸ್ತ್ರ ಕಲೀಲಿಕ್ಕೆ ಪುರಾಣ ಉಪಯೋಗಿಸಿಕೊಂಡ್ರೆ ನಾವು ಯಾವತ್ತೋ ಇವತ್ತು ಎಷ್ಟೋ ಮುಂದಕ್ಕೆ ಹೋಗ್ತಿದ್ದೆವು. ನಾನು ಅಲಂಕಾರ ವಿದ್ವತ್ತಲ್ಲ, ನಾನು ಸಾಹಿತ್ಯ ಕೃತಿಗಳನ್ನು ಓದಲಿಲ್ಲ ಅಂತಲ್ಲ, ಆದರೆ ನಾನು ಎಲ್ಲ ಸಾಹಿತ್ಯಾತ್ಮಕವಾದ ಕ್ರಿಯೆಗಳನ್ನು ನಡೆಸುವಲ್ಲಿ, ಅಷ್ಟಾವಧಾನ ಆಗಲಿ, ಶತಾವಧಾನ ಆಗಲಿ, ಶ್ಲೋಕ ರಚನೆ ಆಗಲಿ, ಎಲ್ಲಕ್ಕೆ ನನಗೆ ಮೂಲ ಸೋರ್ಸುಗಳೆಲ್ಲ ಪುರಾಣಗಳೇ. ಅವರ ರಚನೆ, ವ್ಯಾಸ ನಿರ್ಮಿತಿಯೇ. ಇದನ್ನು ನಾನು ಹೇಳುವುದಲ್ಲ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹಿಂದಿನದ್ದೇ ಗೆರೆಗಳು. ಅದನ್ನು ತೋರಿಸುವ ಕೆಲಸಕ್ಕೋಸ್ಕರ ನಾನು ಇಂಥ ಕೆಲವು ಶ್ಲೋಕಗಳನ್ನು ಎತ್ತಿಯಾಗಿ ಇಂಥದ್ದು 1000 ಇದೆ ಹೇಳಿದ್ನಲ್ಲ. ಪರಶುರಾಮನ ಬಗ್ಗೆ ಸ್ತೋತ್ರವೇ ನನಗೆ 100 ಸಿಗ್ತದೆ. 1-2 ಸ್ಯಾಂಪಲಿಗೆ ಅಷ್ಟೇ ತರೋದು. ಅದು ನಿನ್ನೆ ರಾಮನಿಗಾಗೋ ಹನುಮಂತನದ್ದೇ ಮಾಡಿದ್ದು ಅಂತ ಎಸ್ಲಿಸುವಲ್ಲಿ ತಂದಿಟ್ಟಿದ್ದೇನೆ. ಅದರಲ್ಲಿ ಇತಿಹಾಸಗಳ ಕವರ್ ಬರಬೇಕು, ನನಗೆ ವಿಶೇಷಾಂಶಗಳು ಇರಬೇಕು, ಹೀಗೊಂದು ಛಂದಸ್ಸು ಬೇರೆ ಬರಬೇಕು. ಸೇಮ್ ಹೇಳಿದಾಗೆ ನಮೋ ನಮಃ ಕಾರಣ ಪೂರುಷಾಯ ಸ್ವಭಕ್ತ ಸಂಸಾರ ತರೋಹ ಕುಟಾರ ಸ್ವಕ್ಷೇತ್ರ ರಕ್ಷಾಧೃತ ಚಾಪಬಾಣ ಸ್ವಕೀಯ ದುಃಖಾಬ್ಧಿ ವಿಶೋಷಣೇಹ. ಇಹ ಅಂದರೆ ಇಷ್ಟ ಅಂತ ಅರ್ಥ. ಎಲ್ಲವನ್ನೂ ತೆಗೆಯುವ ಇಷ್ಟವುಳ್ಳವನಿಗೆ, ತಮ್ಮವರಿಗೆ, ಸ್ವಕೀಯರಿಗೆ ಮಾತ್ರ.